ಲೋ ಪ್ರವೀಣ, ಈ ಕಟ್ರಿಂದ ಕಟ್ ಮಾಡ್ಕೊಂಡ್ರೆ ಹೆಂಗಿರತ್ತೋ? ಇದರಿಂದನಾ? ನರಳಿ ಸಾಯ್ಬೇಕಾಗುತ್ತೆ. ಅದೇ ನೋಡು, ನೈಲಾನ್ ಹಗ್ಗ ನೇಣಾಕೊಂಡ್ರೆ ನೈಸ್ ಆಗಿರುತ್ತೆ ಮಚ್ಚ. ನಮ್ಮೆಲ್ಲ ಸೀನಿಯರ್ಸ್ ಇದನ್ನೇ ಯೂಸ್ ಮಾಡೋದು. ಈ ಹಗ್ಗ ಇದಾ ಸ್ವಲ್ಪ ದಪ್ಪ ಆಯ್ತಲ್ವಾ? ಪ್ರವೀಣ್, ಈ ಚಾಕು ತುಂಬಾ ಶಾರ್ಪ್ ಆಗಿದೆ. ಇದ್ರಲ್ಲಿ ಕುಯ್ಕೊಂಡ್ರೆ ಹಾಯಾಗಿ ಸಾಯ್ತೀವಿ. ಹೌದಾ? ನಿನ್ನ ಮತ್ತೆ ಬಾಯಿಗೆ ಸರಿಯಾಗಿ ಬರೋ ತಂದಿ ನೋಡು. ಏನಿಲ್ಲ ಸಾಯಿಸ್ಬಿಡ್ತೇನೆ. Shall I help you? ನಮ್ಗೆ ಈ ಮೂರಲ್ಲಿ ಯಾವ್ದನ್ನ ತಗೋಬೇಕಂದ್ರೆ ಟೋಟಲ್ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ. ನೋಡಿ, ಯಾರಿಗೆ ಕನ್ಫ್ಯೂಸ್ ಆದ್ರೂ ಫ್ಯೂಸ್ ಹಾಕಕ್ಕೆ ನಾನಿದ್ದೀನಿ. ಅಲ್ಲ ಕಣಪ್ಪ, ಹಾಕೋದ್ರಲ್ಲಿ ನಾವು ಎಕ್ಸ್ಪರ್ಟೇ. ಈಗ ನಾವು 3 ಜನ 4ನೇ ಕಣ್ಣು ಕಾಣಿಸ್ಬಾರ್ದು, ಆ ತರ ಹೊಡೋಗ್ಬಿಡ್ಬೇಕು. ಗೊತ್ತಾಗಿಲ್ವಾ? ಸಾಯ್ಬೇಕು. ರೀ ಸ್ವಾಮಿ, ನಾವ್ 3 ಸೂಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಅದಕ್ಕೆ ನಿಮ್ ಅಂಗಡಿಗೆ ಶಾಪಿಂಗ್ ಅಂತ ಬಂದಿರೋದು. ಇವಾಗ ನೀವೇ ಹೇಳಿ, ಈ ಕಟ್ರ್ ಬೆಟ್ರಾ, ಈ ಹಗ್ಗ ಬೆಟ್ರಾ, ಇಲ್ಲ ಈ ಚಾಕು ಬೆಟ್ರಾ? ನಮ್ ಸಾವು ಮಾತ್ರ ಸಾಫ್ಟ್ ಅಂಡ್ ಸ್ವೀಟ್ ಆಗಿದೆ. ಅಲ್ರಯ್ಯ, ನನ್ನೇನು ಗುಗ್ಗು ಅನ್ಕೊಂಡ್ರ ನೀವು? ಸುಮ್ಮನಿರೋ ಅಂಕಲ್. ನಾವು 3 ಜನ ನೋವೇ ಆಗ್ದಂಗ್ ಸಾಯ್ಬೇಕು. ಡು ಯು ಹ್ಯಾವ್ ಎನಿ ಐಡಿಯಾ? ಡೋಂಟ್ ವೆರಿ, ಐಡಿಯಾ ಕೊಡಕ್ ನಾನು ಇದೀನಲ್ಲ. ನೋಡಿ, ದಿಸ್ ಇಸ್ 40% ಎಕ್ಸ್ಟ್ರಾ ಇದೆ. ಇದನ್ನ ಟಾಯ್ಲೆಟ್ಗಾಗಿ ಕ್ಲೀನ್ ಮಾಡಿದ್ರೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗುತ್ತೆ. ಹಾಗೆ ನೀವು ಕುಡಿದ್ರೆ ನಿಮ್ ಬಾಡಿ ಎಲ್ಲ ಕ್ಲೀನ್ ಆಗಿ ಪ್ರಾಣ ಪಟಕ್ ಅಂತ ಹೊರಟೋಗುತ್ತೆ. ಏನ್ ಗ್ಯಾರಂಟಿ? ನಾನೇ ಗ್ಯಾರಂಟಿನಪ್ಪ. ಇಲ್ಲಿ ನೋಡಿ, ಈಗ ಸ್ಟೈಲ್ ಆಗಿ ಓಪನ್ ಮಾಡಿ ಈಗ ತಗೊಂಡು ಅವನು ಉಳಿಯೋದೇ ಗ್ಯಾರಂಟಿ ಇಲ್ಲ. ನಿನಗೇನೆ ಉಳಿಸ್ತಾನೆ. ನಮ್ಗೆ ಸಾಕು. ನಡ್ರಿ, ಎಸ್ಕೇಪ್ ಎಸ್ಕೇಪ್. ಯಾಕ್ರೆ ಓಡ್ತಾ ಇದೀರಾ? ತಗೊಂಡು ಹೋಗ್ರಯ್ಯ. ಅಯ್ಯಯ್ಯೋ, ಇದನ್ನ ನಾನು ಕುಡಿದ್ಬಿಟ್ಟ. ನಾನು ಸಾಯೋದ್ ಗ್ಯಾರಂಟಿಗಳಪ್ಪ. ಲೇ ರಾಮ, ಗೋವಿಂದ್. ಊಟ ಮಾಡೋಣ. ಒಳ್ಳೆ ಡಾಬಾ ಊಟ. ಅಣ್ಣ ಕೀ ಕೊಡೋಣ. ಯಾಕಪ್ಪ? ಪಾರ್ಕಿಂಗ್ಗೆ. ಓಹೋ, ಪಾರ್ಕಿಂಗ್ ತಂದನಾ? ಸರಿ ತಗೋ. ಸರಿ, ಪಾರ್ಕ್ ಮಾಡು. ಆಯ್ತಣ್ಣ. ಲಗೇಜ್ ಲಗೇಜ್ ಇಟ್ಕೊಂಡ್ಬಿಡ್ತೀವಿ. ಇರ್ಲಿ ಬಿಡೋಣ. ಇರ್ಲಪ್ಪ, ನಿನ್ನ ಹತ್ರನ ನಮ್ಮ ಹತ್ರನ? ಗಾಡಿಲಣ್ಣ. ಬೇಡಪ್ಪ, ನಮ್ ಸಾಮಾನ್ ನಮ್ಮ ಹತ್ರನೇ ಇರ್ಲಿ. ಮಜಾ ತಗೊಳ್ಳೋಣ. ಬನ್ರಿ, ಬನ್ನಿ. ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನ ಕಳ್ಳ ಅಂತ ಕರೀಬಾರ್ದು. ಬಟ್ ನಮ್ ವೆಹಿಕಲ್, ನಮ್ಮ ಆಸೆ ಹೆಂಗಿದ್ರು ತೀರ್ತಲ್ವಾ, ಹಂಗೆ ಅವನ ಆಸೆನೂ ತೀರ್ಲಿ. ಅಷ್ಟೇ. ಗೆಸ್ಟ್ ಹೌಸ್ ಹೆಂಗ ಹೋಗೋದು? ಆ ಗೆಸ್ಟ್ ಹೌಸ್ ಪಕ್ಕದಲ್ಲಿ ನಡ್ಕೊಂಡು ಸರ್ವಿಸಾ? ಚಂದು, ನನ್ನ ಆಸೆ ತೀರ್ಸಿದ್ದಕ್ಕೆ ಥ್ಯಾಂಕ್ಸ್. ವೆಲ್ಕಮ್. ನಂಗೆ ತುಂಬಾ ಹೊಟ್ಟೆ ಹಸಿತಿದೆ ಕಣೋ. ನನ್ಗೊಂದು ಬೋನ್ಲೆಸ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡು. ಓಕೆ, ಬಟ್ 2 minutes ಐಲ್ ಕಮ್. ಓಕೆ, ಆಯ್ತು. ಹೇಳಪ್ಪ. ಕೊನೆ ಆಸೆ ತೀರ್ಸಾಯ್ತು. ಕರೆಕ್ಟ್ ಮಗ. ಆ ಹುಡುಗಿ ಹ್ಯಾಪಿ ಆಗಿದ್ದಾಳಲ್ವಾ? ಹೌದು. ಮತ್ತೆ ಏನಕ್ಕೆ ಸಾಯ್ತಾ ಇದ್ದಾಳಂತೆ? ಲವ್ ಫೇಲ್ಯೂರ್ ನಿಂತರ. ಲವ್ ಫೇಲ್ಯೂರ್ ಆದ್ರೆ ಏನಕ್ಕೆ ಸಾಯ್ಬೇಕು? ಈ ಮತ್ ನೀನ್ ಕೇಳ್ತಾ ಇದ್ಯಾ? ಸಾಯಕ್ 100 ಕಾರಣ ಇರ್ಕಣ. ಕರೆಕ್ಟ್ ಆಗಿ ಹೇಳಿದ್ರಿ ಬ್ರದರ್. ಹಾಯ್ 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 ಹಾಯ್. ಅದು ಸಾಯಕ್ಕೆ 100 ಕಾರಣ ಅಲ್ಲ, 1000 ಕಾರಣಗಳಿರುತ್ತೆ. ಇಷ್ಟಕ್ಕೂ ನಿಮ್ಮಲ್ಲಿ ಸಾಯ್ಬೇಕು ಅಂದುಕೊಂಡಿರೋರು ಯಾರು? 3 ಜನ. 3 ಜನನಾ? 1 2 ಇಲ್ಲಿದೆ, 3rd ಇಲ್ಲಿ ಬರ್ತಾರ. ಬರ್ಲಿ. ನಿಮ್ಮ 3 ಸೇರಿ ನನ್ನ ಸೇರಿಸ್ಕೊಂಡ್ರೆ 4 ಜನ ಆಗುತ್ತೆ. ಪ್ಲೀಸ್ ಈ ಆಟಕ್ಕೆ ನನ್ನ ಸೇರಿಸ್ಕೊಳ್ರ. ಅಯ್ಯೋ, ಹಂಗ ಹೇಳ್ಬಿಟ್ರ. ಇಡೀ ಸಿಟಿನ ಆಟೋ ಹಾಕೊಂಡು 1 ವಾರದಿಂದ ಹುಡುಕ್ತಾ ಇದೀನಿ, ನನ್ ಜೊತೆ ಅವನ ಸಾಯಕ್ ಬರ್ತಾನ ಅಂತ. ಒಬ್ಬನು ನನ್ ಜೊತೆ ಸಾಯಕ್ ರೆಡಿ ಇಲ್ಲ. ಪ್ಲೀಸ್ ಸೇರಿಸ್ಕೊಡ್ರಲ್ಲ. ಇಷ್ಟಕ್ಕೂ ನೀನಾಗ ಸಾಯ್ಬೇಕು ಅನ್ಕೊಂಡಿದ್ಯಾ? ಅದೊಂದು ದೊಡ್ಡ ಕತೆ. ಚಿಕ್ಕದ್ ಮಾಡಿ ಹೇಳು. ಹೇಳ್ತೀನಿ. ನನ್ನ ಗರ್ಲ್ ಫ್ರೆಂಡ್ ನನ್ನ ಲವ್ ಮಾಡಲ್ಲ ಅನ್ಬಿಟ್ಲು. ಸಾಯ್ತೀನಿ ಅಂದೆ. ಸಾಯಿ ಅನ್ಬಿಟ್ಲು. ಏನ್ ಮಾಡ್ಲಿ, ಅದಕ್ಕೆ ಅವಳು ಕಣ್ಮುಂದೆ ಒಂದ್ಸಲಿ ಸತ್ತು ತೋರ್ಸೋಣ ಅಂತ. ಸತ್ತಾದ್ಮೇಲೆ ಏನೋ ತೋರ್ಸೋದ್ ಬದ್ನೇಕಾಯಿ. ಕರೆಕ್ಟ್. ಹೌದಾ? ಹಾಯ್ ಗೈಸ್. ಹಾಯ್. ಹೂ ಇಸ್ ದಿಸ್ ಗರ್ಲ್?
ಹೇ ಹೂಸ್ ದಿಸ್ ಗಾಯ್? ಅದು ಐ ಆಮ್ ಕೃಷ್ಣ ಫ್ರಮ್ ಕೃಷ್ಣಗಿರಿ ರೂರಲ್ ಸೈಡ್ ಯುವರ್ ನ್ಯೂ ಸೂಸೈಡ್ ಪಾರ್ಟ್ನರ್. ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡ. Okay, okay. Okay, guys. I am very happy to join with you guys. Next minute we are going to die. Let's just celebrate the party. Celebrate the party. Okay, okay. 3 ಬಿರಿಯಾನಿ. ಅಯ್ಯೋ ನನಗೆ 4 ಬಿರಿಯಾನಿ. ಯಾಕ್ರೋ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರಿ? ಇಷ್ಟು ವರ್ಷ ಖುಷಿಯಾಗಿದ್ವಿ, ಇನ್ನು ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಸಾಯ್ತಾ ಇದೀವಲ್ಲ ಅದಕ್ಕೆ. ಲೇ ಎಲ್ಲೋ ಖುಷಿಯಾಗಿದ್ವಿ, ಇಷ್ಟು ದಿವಸ ಶೋಕವಾಗಿದ್ವಿ, ಇವಾಗ ಸಂತೋಷವಾಗಿ ಸಾಯ್ತೀವಿ ಅಂತೇಳ. ಏಯ್ ಚಿಂಪಾಂಜಿ ಸುಮ್ಮನಿರ. ಇಲ್ಲೊಬ್ಬ ವಾಚ್ಮನ್ ಇರ್ತಾನೆ, ಅವ್ನಿಗೆ ಹೇಳಿರ್ತೀನಿ ನೀವು ಹೋಗಿ ಅಲ್ಲಿರಿ ಅಂತ ಹೇಳಿದ್ರಲ್ಲ ಬಸಣ್ಣ ಸಾಹೇಬ್ರು, ಯಾರು ಕಾಣ್ತಿಲ್ವೇ? ಯಾರು ನೀವು? ನೋಡ್ರ ಕಾರಂದಿ ತರ ನುಗ್ತವನೆ ಅವನೇನಾ? ಯಾರು ನೀವು? ಒಳಗೆ ಹೇಗೆ ಬಂದ್ರೆ? ಗೇಟ್ ನ ಓಪನ್ ಮಾಡ್ಕೊಂಡು ಬಂದ್ವಿ. ನಿಮಗೆ ಬಸವಣ್ಣವ್ರು ಫೋನ್ ಮಾಡಿರಲ್ವಾ 3 ಜನ ಬರ್ತಾರೆ ಅಂತ? ಆ 3 ಜನ ನಾವೇ. ಅವರು 3 ಜನ ಅಂತ ಹೇಳಿದ್ರು, ಇಲ್ಲಿ 4 ಜನ ಇದ್ದೀರಲ್ಲ. ಸಾರಿ, ಆ ಲಾಸ್ಟ್ ಇದೆ ಮೋಟ್ ಪೀಸು, ಅದು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ. ಮನುಷ್ಯ ಅಂತ ಉಳ್ಕೊಂಡ್ರು ನಮ್ಮ 3 ಜನ. ಏನೇ ಹೇಳಿದ್ರು ಒಳಗ್ ಬಿಡಲ್ಲ. ಒಳಗ್ ಬಿಡಲ್ಲ. ದೊಡ್ಡ ಮನುಷ್ಯ ಅವ್ರ ಜವಾಬ್ದಾರಿ ಇರಲ್ಲ. ಅವ್ನ ಹೇಳ್ದ ಕೇಳ್ರ, ಹೋಗ್ರ ಆಚೆಗೆ, ಹೋಗ್ರ ಅಂದ್ರೆ ಹೋಗ್ರ. ಯಾಕಣ್ಣ ನೀನ್ ಬೇಜಾರ್ ಮಾಡ್ಕೊಂತ? ಏನ ಇವಾಗ ನಿನ್ನ ಹೆಸರು? ಸೂರ್ಯ. ಅಲ್ಲಿ ನೋಡಿ ಚಂದ್ರನ ನೋಡ ಎಷ್ಟು ಚೆನ್ನಾಗಿ ಕಾಣ್ತಾನೆ, ಎಷ್ಟು ಹತ್ತ ಇದ್ದಾನೆ. ನಾನು 3 times ಓಡ್ ಬಂದಿದ್ದೀನಿ, ನೀನ್ ಹೋಗಿದ್ದಾಗೆ ಒಂದ್ಸಲ ಯಾರು ಹೋಗೋದ್ ಬೇಡ. ನೋಡ್ತಾರ ಹೋಗ್ಬೋದು, ನೋಡ್ತಾರೆ. ಅವನ್ ಏನ್ ಹೇಳ್ದ? ನಾನ್ ಏನ್ ಅರ್ಥ ಮಾಡ್ಕೊಂಡೆ? ಒಂದು ಹುಡುಗಿ 3 ಹುಡುಗರು. ದೇವ್ರೇ, ಇಂಥ ಒಂದು ದೊಡ್ಡ ಮನೆಯಲ್ಲಿ ನಾವು ಸಹಾಯಕ್ಕೆ ಬಂದಿರೋದು ನಮ್ಮ ಪುಣ್ಯ. ನೋಡಿ, ನಿಮಗ್ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಹೇಳ್ತೀನಿ. ಈ ಮನೆಯಲ್ಲಿ 3 ಜನ ಸತ್ತಿದ್ದಾರೆ. ಒಬ್ಬ ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟ, ಇನ್ನೊಬ್ಬ ವಿಷ ಕುಡಿದು ಸತ್ತೋಗ್ಬಿಟ್ಟ, ಒಂದು ಹುಡುಗಿ ಚಾಕು ತಗೊಂಡು ಕಚಕ್ ಅಂತ ಅವಳೆ ಚುಚ್ಕೊಂಡು ಸತ್ತೋಗ್ಬಿಟ್ಲು. ರೋಡ್ ರೋಲರ್ ಬರ ಇಲ್ಲಿ. ಏನೋ ಯಾಕೆ ಎಲ್ರನ್ನು ಕನ್ಫ್ಯೂಸ್ ಮಾಡಿ ಭಯ ಬೀಳಿಸ್ತಾ ಇದ್ಯಾ? ಜುಮ್ ಜುಮ್ ಮಾಮ, ಈ ಗೆಸ್ಟ್ ಹೌಸು 3 ಜನ ಸಾಯಿಸಿ ತುಂಬಾ ಫೇಮಸ್ ಆಗಿದೆ. 12 ಗಂಟೆ ರಾತ್ರಿಯಲ್ಲಿ ಎಲ್ಲರೂ ದೆವ್ವಗಳಾಗಿ ಈ ಗೆಸ್ಟ್ ಹೌಸ್ ನ ಸುತ್ತಾನೆ ಇರ್ತಾರೆ. ಮಾಮ, ಮೋಸ್ಟ್ಲಿ ಅದು ಅವ್ರ ವಾಕಿಂಗ್ ಟೈಮ್ ಇರಬೇಕು, ಮುಚ್ಕೊಂಡಿರು. ಅದಕ್ಕೆ ನಿಮ್ಗೆ ಇದು ಸೇಫ್ ಜಾಗ ಅಲ್ಲ. ಹೊಡೆ ನಿಮ್ಮ ನಾವು ಹೋಗಕ್ಕೆ ಕಣ್ಣ ಇಲ್ಲಿಗೆ ಬಂದಿರೋದು. ಒಂದ್ ಕೆಲಸ ಮಾಡ, 12 ಗಂಟೆ ರಾತ್ರಿಗೆ ಇಲ್ಲಿಗೆ ಬಾ. 3 ದೇವ ಏನು 7 ದೇವ ತೋರಿಸ್ತೀವಿ. ನೀನು ಓಕೆ ಅಂದ್ರೆ 9 ದೇವ ತೋರಿಸ್ತೀವಿ. ಓಕೆನಾ? ಅಮಾವಾಸ್ಯೆ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್ ಇವನು. ನಮ್ಮ ಗೆಸ್ಟ್ ಹೌಸ್ ನ ಆಳು. ಮನುಷ್ಯರಿಗಿಂತ ದೆವ್ವಗಳ ಜೊತೆನೆ ಮಾತಾಡೋದು, ಆತ್ಮಗಳ ಜೊತೆನೆ ಹಾರಾಡೋದು. ಚಂದು ದೆವ್ವ ಅಂತ ಹೇಳ್ತಿದ್ದಾರೆ, ನಿಜಾನಾ? ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನೀನ್ ಇಲ್ಲಿ ಇದ್ಮೇಲೆ ಅವು ನಿನ್ ಜೊತೆ ಇರ್ಲೇಬೇಕು. ಸೈಡಿಗೆ ಹೋಗ. ಇವನೇ ದೆವ್ವ ಇದ್ದಂಗವನೇ, ನಮ್ಗೆ ಹೇಳಕ್ ಬಂದವನಿ. ನೋಡ್ತೀರಾ? ಸೂಪರ್ ಆಗಿದೆ ರೂಮು. ಫ್ಯಾಂಟಾಸ್ಟಿಕ್.
ಯಾಕೋ ಡೋರ್ ಕ್ಲೋಸ್ ಮಾಡ್ತಾ ಇದ್ಯಾ? ಏಯ್ ನಂಗೆ ಭಯ ಆಗುತ್ತೆ, ಯಾಕೆ ನೋಡ್ತಿದ್ಯಾ? ಏಯ್ ಹತ್ರ ಬರ್ಬೇಡ ನೋಡು, ನಂಗೆ ಭಯ ಆಗುತ್ತೆ, ಕೂಗ್ಬಿಡ್ತೀನಿ. ಐಶೋ, ಚಂದು. ಏಯ್ ಅವ್ರ ಕೆಲ್ಸ ಅವ್ರಿಗೆ, ನಮ್ ಕೆಲ್ಸ ನಮ್ಗೆ. ನಾನು ಇಷ್ಟ ದಿನ ತಡ್ಕೊಂಡಿದ್ದೆ, ಇನ್ ತಡ್ಕೊಳಕ್ ಆಗಲ್ಲ. ನಾನ್ ತೋರ್ಸ್ಲೇಬೇಕು, ನಾನು ನೋಡ್ಲೇಬೇಕು. ಬಾ, ನೋಡು. ನೋಡು, ಬೆಳಿಗ್ಗೆ ನಾನು ಶರ್ಟ್ ಮೇಲೆ ಕಣ್ಣು ಹಾಕ್ದೆ, ಓಕೆ. ಇವತ್ತು ನಿಕ್ಕರ್ ಮೇಲೆ ಕಣ್ಣು ಹಾಕ್ತಿದ್ದೆ, ಯಾಕೆ? ಮೋಸ್ಟ್ಲಿ ಆ ತರದವನೇ ಇರ್ಬೇಕು. ಏಯ್ ನೀನ್ ಯಾವ ತರದವನು ಅಂತ ಅದು ಅನ್ಕೋ, ಅಂದ್ರೆ ಈ ವಿಷಯ ನಮ್ ಇಬ್ಬರಲ್ಲೇ ಇರ್ಬೇಕು, ಯಾರಿಗೂ ಗೊತ್ತಾಗಬಾರ್ದು. ನನ್ನ ಆಸೆ ಕಟ್ಟಿ ಹೊಡೆದು ಚಿಮ್ಮುತ್ತಾ ಇದೆ, ಮೈಂಡ್ ಬ್ಲಾಕ್ ಆಗ್ತಿದೆ. ನಾನು ತೋರಿಸ್ಲೇಬೇಕು. ಏನು ನೋಡೋ ಪ್ಲೀಸ್. ಬೇಡ. ನೋಡೋ ಚೆನ್ನಾಗಿ ನೋಡ್ಕೋ. ತಲೆ ಕೆರಿತಾ ಇದ್ದ ನನ್ಗೆ. ವಿಗ್ಗ. ಹೋಗಪ್ಪು. ಅಯ್ಯಮ್ಮ. ನನ್ನ ಮಗನೇ, ಕೂದ್ಲಿದ್ದು ಯಾಕೆ ವಿಗ್ ಹಾಕೊಂಡಿದ್ಯಾ? ಇದರಿಂದ ದೊಡ್ಡ ಕಥೆನೇ ಇದೆ ಗುರು. ನನ್ನ ದವ್ವ ಗೌರಿ ಇದಲ್ಲ, ಅವಳು ಈ ವಿಗ್ನ ನೋಡಿನೇ ನನ್ನ ಲವ್ ಮಾಡಿದ್ದು. ಅದಕ್ಕೆ ಜೋಪಾನವಾಗಿ ಅಲ್ಲ ಕಾಯ್ತಾ. ಕಣೋ, ಈಗ ಅವಳು ಕೈ ಕೊಟ್ಲಲ್ಲ. ಅವಳು ಕೈ ಕೊಟ್ಬಿಟ್ರೆ ಈ ವಿಗಿಲ್ದ ನಾನು ಸತ್ತೋಗ್ಬಿಟ್ಟೆ ಅನ್ಕೋ. ಪೇಪರ್ ಅಲ್ಲಿ ನನ್ನ ಫೋಟೋ ನೋಡಿ ನಾನಲ್ಲ ಅಂತ ಅವಳು ಅನ್ಕೊಂಡ್ಬಿಟ್ರೆ ನಾನ್ ಸಾಯಕ್ ಒಂದು ಅರ್ಥನೇ ಇರಲ್ವಲ್ಲ. ಅದಕ್ಕೆ ವಿಘ್ನ 8 ವರ್ಷದಿಂದ ಗಂಟೆ ಕಾಯ್ತಿದ್ದೀನಪ್ಪ. ಪೆಂಗ, ಹೋಗು. ಸತ್ತಿಲಿ ವಾಸನೆ ಬರ್ತಾ ಇದೆಯಾ? ಹೋಗಿ ಸ್ನಾನ ಮಾಡ್ಕೊಂಡು ಹೋಗು. ಈ ವಾಸನೆ ಬರ್ತದೆ ನಂದಲ್ಲ, ಈ ವಿಗಿದ್ದು 1 ವಾರ ಆಯ್ತು. ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ಅಪ್ಪ ಶಿವ, ಬಾ ಒಟ್ಟಿಗೆ ಸ್ನಾನ ಮಾಡೋಣ. ಏನು ಮಗನ ಜೊತೆ ಬಾತ್ರೂಮ್ಗೆ ಹೋಗ್ಬಿಟ್ರೆ ಬಾತ್ರೂಮ್ನೇ ಬೆಡ್ರೂಮ್ ಮಾಡ್ಬಿಡ್ತಾನೆ. ಹುಷಾರಾಗಿರ್ಬೇಕು ಇವನ ಹತ್ರ. ಏ ಮಕ್ಕಡೆ ಮಲ್ಕೋಬೇಡ, ಜನ ಸರಿ ಇಲ್ಲ. ಐಶು, ಐಶು. ಲೋ ಪ್ರವೀಣ, ಅವಳೇನ್ ತಪ್ಪು ಮಾಡಿದಳ? ಅವಳ್ಯಾಕ ಸಾಯ್ಬೇಕು? ನನ್ನೇನೋ ಕೇಳ್ತೀಯ? ಅವಳನ್ನೇ ಹೋಗಿ ಕೇಳು. ಇಂಥವ್ರನ್ನೆಲ್ಲ ಎಂಕರೇಜ್ ಮಾಡಬಾರ್ದು. ಅವಳನ್ನ ಸೂಸೈಡ್ ಮಾಡ್ಕೋಬೇಡ ಅಂತ ಹೇಳು. ಶಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್ ಐಸೆ. ಶಿ ಇಸ್ ಅ ಸ್ವೀಟ್ ಗರ್ಲ್. ಈ ಟೈಮಲ್ಲಿ ಎಮೋಷನ್ ವರ್ಕ್ ಆಗ್ತಿದೆ ಮಚಾ. ಈಗ ನೋಡು, ನೀನು ಮೆಂಟಲಿ ಫಿಕ್ಸ್ ಆಗಿದ್ಯಾ ಸುಸೈಡ್ ಮಾಡ್ಕೋಬೇಕು ಅಂತ. ನಾನ್ ಬೇಡ ಅಂದ್ರೆ ಕೇಳ್ತೀಯಾ? ಅವಳಿಗೆ ಕೇಳ್ತಾಳೆ. ಮಗ ಪ್ಲೀಸ್ ಕನ್ವಿನ್ಸ್ ಮಾಡೋಗೋ. ಹೋಗ ಮಗ, ಹೋಗ. ಸರಿ, ಲೆಟ್ ಮಿ ಟ್ರೈ. ಅಬ್ಬಾ ಐಶೋ, ಎಕ್ಸ್ಟ್ರಾಡಿನರಿ ಕಡೆ ನಿನ್ ಕತೆ ಇಟ್ಕೊಂಡು ಒಳ್ಳೆ ಪಿಕ್ಚರೇ ಮಾಡ್ಬಿಡ್ಬೋದು. ಕಲ್ಪನಾಗಿಂತ ಎಕ್ಸ್ಟ್ರಾಡಿನರಿ ಯಾಕೆ ಮಾಡ್ದೆ ಗೊತ್ತಾ? ಯಾವಳವಳು? ಆ ಸ್ಟೋರಿಗೆ ಬೇಕಾ? ನಂದು ಅಷ್ಟೇ. ಸ್ಟೋರಿ ಅಲ್ಲ, ರಿಯಲ್. ನನ್ ಫ್ರೆಂಡ್ಸ್ ಎಲ್ಲ ಕೆಲ್ಸ ಆಯ್ತಾ ಅಂತ ಫೋನ್ ಮಾಡ್ತಿದ್ದಾರೆ. ಅವ್ನು ನಮ್ನೆ ನೋಡ್ತಾ ಇದ್ದಾನೆ. ಅವಳ ತರ ನಾಟಕ ಮಾಡೆ. ನನ್ನಿಂದ ಆಗಲ್ಲ. ಚಂದುಗೆ ಐ ಲವ್ ಯು ಅಂತ ಹೇಳ್ಬಿಡ್ತೀನಿ. ಡ್ಯಾಡಿಗೆ 1 ವೀಕ್ ಟೂರ್ ಅಂತ ಸುಳ್ಳು ಹೇಳಿ ಬಂದಿರೋದು. 3 days ಅಲ್ಲಿ ಲವ್ ಸೆಟ್ಲ್ ಆಗ್ತಿದ್ರೆ ಅಷ್ಟೇ. ಐಶು, ಕಂಟಿನ್ಯೂ. ಏ ಗುವೆ, ಏನಿದೆ ಅಂತ ಕಂಟಿನ್ಯೂ ಮಾಡ್ಲಿ? ವಿಷಯ ಬೇಕಲ್ಲ. ಕೋಪ ಬಂದ್ರೆ ಕಚ್ಬಿಡ್ತೀನಿ. ಅದು ಮಧ್ಯಾಹ್ನ ಬಿರಿಯಾನಿ ತಿನ್ನಲ್ಲ, ಚೆನ್ನಾಗಿತ್ತಾ? ತುಂಬಾ ರುಚಿಯಾಗಿತ್ತು, ಆದ್ರೆ ಮೂಳೆ ಎಲ್ಲ ನನ್ ಪ್ಲೇಟ್ ಅಲ್ಲೇ ಇತ್ತು. ಚೆನ್ನಾಗಿ ಡೌ ಮಾಡ್ತಾ ಇದ್ಯಾ, ಹಂಗೆ ಕಂಟಿನ್ಯೂ ಮಾಡು, ನಾನು ಬರ್ತೀನಿ. ಅಪ್ಪ ರಾಮ ಸಾಕಾಗೋಯ್ತಪ್ಪ. ಏನಂತ? ಎಲ್ಲ ಮೂಳೆಗಳಂತೆ ಕಣೋ. ಮೂಳೆನಾ? ಎಷ್ಟು ಹೇಳಿದ್ರು ಸಮಾಧಾನನೇ ಮಾಡ್ಕೋತಾ ಇಲ್ಲ. ಸಾಯ್ತೀನಿ ಅಂತ ಕೂತಿದ್ದಾಳೆ. ತುಂಬಾ ಕಷ್ಟಪಟ್ಟು ನಿಂಗೋಸ್ಕರ 3 ದಿನ ಸುಸೈಡ್ ನ ಪೋಸ್ಟ್ಪೋನ್ ಮಾಡಿಸಿದ್ದೀನಪ್ಪ. ಯಾಕೆ ಅಂದ್ರೆ ನೀನು ಅಂದ್ರೆ ತುಂಬಾ ಇಷ್ಟ ಅಂತ ಕಣೋ. ಹೌದು, ನೀನ್ ಸಾಯ್ತೀನಿ ಅಂದ್ರೆ ತನ್ನ ಲವರ್ ಸತ್ತಷ್ಟೇ ಫೀಲ್ ಮಾಡ್ತಾಳೆ. ನಮ್ ಬಾಯಿ ಸರಿ ಬರುತ್ತೆ ನೋಡಿ ಇವಾಗ. ನನಗೂ ಹಾಗೆ ಅನಿಸ್ತು. ಈ ಹುಡುಗಿರ್ ಸೈಕಾಲಜಿನ ಅರ್ಥ ಮಾಡ್ಕೊಳಕಾಲ ಕಣೋ. ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾರೆ. ಪಾಪ ಐಶು ನೋಡಿದ್ರೆ ನಂಗೆ ತುಂಬಾ ಫೀಲ್ ಆಗುತ್ತೆ. ಬೇಕಾದ್ರೆ ನೋಡು. ಅಯ್ಯೋ, ಅಲ್ಲ ನೋಡ್ತೀನಿ, ಇಲ್ಲಿ ನೋಡ ಮಾತಾಡ್ತಾರೆ ನಾನು. ಒಟ್ಟಲ್ಲಿ ನೀನು ಸಾಯೋದೊಳಗೆ ಇಷ್ಟ ಇಲ್ಲ. ಏಯ್, ಐಡಿಯಾ ಏನು ಚೇಂಜ್ ಆಗಿಲ್ಲ ಕಣೋ. ಜಸ್ಟ್ 3 days ಪೋಸ್ಟ್ಪೋನ್ ಅಷ್ಟೇ. ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಅವಳಿಗೆ ತೋರಿಸೋ. ಅವಳ ಆಸೆನ ಪೂರೈಸಿದ್ರೆ ಹ್ಯಾಪಿಯಾಗಿ ಸಾಯ್ತಾಳೆ. ಯಾಕಪ್ಪ? 3 days ಪಕ್ಕ ತಾನೆ? 3 days ಅಷ್ಟೇ. ಓಕೆ, that's like a goodbye. ನಂದು ಓಕೆ. ಎಕ್ಸ್ಕ್ಯೂಸ್ ಮೀ, ಅರ್ಜೆಂಟ್ ಆಗಿ ಹೋಗ್ಬೇಕು. ಎಲ್ಲೋಗ್ಲಿ? ಅವ್ನ ಜೋಬು ಬಾಯಿ 2 ಫ್ರೀ ಆಗೇ ಇದೆ, ಅಲ್ಲಿಗೆ ಹೋಗು. ಥ್ಯಾಂಕ್ ಯು. ಅಲ್ಲ, ನಿಮ್ ಜೋಬೇ ಫ್ರೀ ಇತ್ತಲ್ಲ, ಅಲ್ಲಿಗೆ ಹೋಗು. ಅಯ್ಯೋ, ತಲೆ ತಿಂತಾನಪ್ಪ. ಕರಿ ನಾಯಿ, ಓಪನ್ ಮಾಡೋ. ಯಾಕಪ್ಪ?
ಏನದು ನಿನ್ನ ಡ್ರೆಸ್ಸು? ಇದಾ ಬೀರ್ಲಿತ್ತು ಯಾರ್ದಂತ ಗೊತ್ತಿಲ್ಲ, ಹಾಕೊಂಬಿಟ್ಟೆ. ಚೆನ್ನಾಗಿದೆ. ಕೆಳಗಡೆನೂ ಹಾಕಿಲ್ವಾ? ಮೇಲಿರೋದೇ ಉದುರೋಗ್ತಾ ಇದೆ, ಕೆಳಗಡೆ ಅದಿರ್ಲಿ. ಕರೆಕ್ಟ್ ಆಗಿ ಹೇಳು, ನಾವ್ ಯಾವಾಗ ಸಾಯ್ತೀವಿ, ಎಲ್ಲಿ ಸಾಯ್ತೀವಿ, ಅದೆಂಗ್ ಸಾಯ್ತೀವಿ? ನೀನು ಬೇಕಾದ್ರೆ ಇಲ್ಲೇ ಬಿದ್ದು ಸಾಯಿ, ನಮ್ದೆಲ್ಲ 3 ದಿನ ಪೋಸ್ಟ್ಪೋನ್ ಆಗಿ. ಅಯ್ಯೋ ಮೋಸ. ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಸಾಯ್ಬೇಕು, ಒಟ್ಟಿಗೆ ದೇವಾಗಬೇಕಷ್ಟೇ. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಹಲೋ, 3 ದಿನ ಆದ್ಮೇಲೆ ಆದ್ರೂ ಕನ್ಫರ್ಮ್ ಆಗಿ ಸಾಯ್ತೀವಿ ತಾನೆ? 100%. ನಾವು 3 ದಿನ ಸಾಯ್ಲಿಲ್ಲ ಅಂದ್ರು ನಿನ್ನದು ಸಾಯಿಸ್ತೀವಿ. ಓಕೆ. ನಿಂತ್ಕೊಳ, ಒಟ್ಟಿಗೆ 3 ದಿನ ಸಾಯೋಣ ಅಂತ ಹೇಳ್ಬಿಟ್ಟು ನನ್ ಮಾತ್ರ ಸಾಯಿಸ್ತೀರಲ್ಲ. ಇರ್ಲಿ. ಗೌರಿ, ಮೈ ಲವ್, ನಾನಿವತ್ತು ಸಾಯ್ತಾ ಇದ್ದೀನಿ. ನಿನ್ನ ಪ್ರೀತಿನ ಪಡೆಯೋಕ್ಕೋಸ್ಕರ ನಾನು ಸತ್ತು ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಅದು ಇವತ್ತು ನಿಜ ಮಾಡ್ತಾ ಇದ್ದೀನಿ. ನೋಡು ನೋಡು, ನಿನಗಿಷ್ಟವಾಗಿರೋ ವಿಘ್ನ ಹಾಕೊಂಡು ನಾನು ಸಾಯ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 7 ಗಂಟೆಗೆ ಪೇಪರಲ್ಲಿ ನೀನು ನೋಡು, ನಾನು ಸತ್ತಿರೋ ವಿಷಯ ಗೊತ್ತಾಗುತ್ತೆ. ಖುಷಿ ಪಡು, ಆನಂದ ಪಡು. ಕರ್ತ ಯೇಸು ಕ್ರಿಸ್ತ ಮತ್ತೆ ಬಾರದಂತ ಲೋಕಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಪ್ರಯಾಣನ ಓಲುವ ಬಸ್ ತರ ಸುಖಮಯವಾಗಿರ್ಸಪ್ಪ. ಸಾಯಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಿ. ಯಾವ ಕೆಲಸ? ಏನಿಲ್ಲ, ಐಶುಗೆ ಒಂದೇ ಒಂದು ಆಸೆ ಇದೆಯಂತೆ, ಅದು ತೀರದೆ ಸತ್ತೋಗ್ಬಿಡ್ತೀನಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಏನಂತ? ಏನಿಲ್ಲ, ಒಂದು ಲೈಟು ಹಗ್ಗು, ಒಂದು ಸ್ವೀಟ್ ಕಿಸ್ಸು, ಹಾಗೆ ಒಂದು 15 ಮಿನಿಟ್ಸ್ ಅವಳ ಕಾಲ್ ಅವಳ ಜೊತೆ ಕಾಲ ಕಳೆದ್ಬಿಡು. ಏನು ಕರ್ಕೊಂಡ್ಬಂದು ಏನ್ ಮಾಡಿಸ್ತಾಜ? ಇದು ನಿನ್ನ ಆಸನ ಅವಳ ಆಸನ? ಬೀಗದ ಕೈ ಸೇರಿದ್ರೆ ಬಾಗಲ್ಗೇನೋ ಬಂತು ಭಾಗ್ಯ, ಅದೇ ಬಾಯಿಗೆ ಬರ್ತೋಣ ಅಂತೀನಿ. ಆಮೇಲೆ ಇದು ಅವಳ ಆಸೆ. ಆ ಹುಡುಗಿನ ಯಾವತ್ತೂ ಆ ಆಂಗಲ್ ಅಲ್ಲಿ ನೋಡಿಲ್ವೋ? ಈಗ ನೋಡ, ಇಷ್ಟ ಇಲ್ವಾ? ಸರಿ ಆಗಲ್ವಾ? ಬರೀ ಕಿಷ್ಟನೇ ಅಷ್ಟೇನಪ್ಪ, ನಿನಗೆ ಬೇಕಾದ್ರೆ ಆ ಸುಖನೂ ಅನ್ಬೋದು. ನಿನ್ ನಾಲ್ಗೆಗೆ ಸೆನ್ಸರ್ ಇಲ್ವನು? ಪ್ರವೀಣ್, ಹೇಳ್ದೆ. ಏನಾಯ್ತು? ನನಗ್ ಟೈಮ್ ಇಲ್ಲ. ಅಯ್ಯೋ ಗೊತ್ತಮ್ಮ, ನನಗೆ ಟೈಮ್ ಇಲ್ಲ ಅಂತ. ಆದ್ರೆ ಇವನು ಅರ್ಥ ಬೇಕೆ. ಏನಪ್ಪ, ಬರ್ತಾನೆ, ಹೋಗು ಹೋಗು. ಬೇಗ 5 ಮಿನಿಟ್ಸ್ ಅಲ್ಲಿ ಮುಗ್ದು ಹೋಗ್ಬೇಕು. ಓಕೆ, ಬರ್ತಾನೆ ಹೋಗು, ಬರ್ತಾನೆ ಹೋಗು, ಹೋಗು ಹೋಗು. ಹಿಂಗೆ ಹೊರಟೋಗ್ತೀಯಾ? ಅಯ್ಯೋ ನನ್ನ ಮಗನೇ, ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಟಸ್ಸು ಪುಸದ ಸೆಂಟ್ ಹಾಕೊಂಡು ಮನ್ಮದ ತರ ಬಾಣ ಬಿಡೋಗ. ಬಾಣನ? ಹಂಗಂದ್ರೆ ಏನು ಅರ್ಥ ಆಗಲ್ಲ. ಹೇಳ್ಕೊಡ್ತೀನಿ ಪಾಪ. ಆ ವಿಘ್ನನ್ ಮಗ ಏನಾದ್ರು ಕಟ್ ಮಾಡ್ಕೊಂಡ್ಬಿಟ್ಟೆನೋ. ಬಾರೋ ಹೋಗಿ ನೋಡೋಣ. ನಾನೇ ಕೂಗಿತು. ನನ್ನ ಮಕ್ಕಳಲ್ಲೇ ಸಾಯ್ತೀನಿ ಅಂತ ನನಗೆ ಮೋಸ ಮಾಡ್ತಿದ್ದೀರೇನ್ರೋ? ಡ್ರಾಮಾ ಮಾಡ್ತಿದ್ದೀರಾ? ಡ್ರಾಮಾ ಆಡ್ಸಕ್ ಬಟ್ರಿದ, ನೀ ಸುಮ್ಮನಿರ. ನೋಡೋ, ಸಾಯೋ ಟೈಮಲ್ಲಿ ಕಾಮಿಡಿ ಬೇಕಾಗಿಲ್ಲ. ನನ್ನನ್ನು ಸಾಯಿಸಿ ನನ್ನ ಬಾಡಿನ ತಗೊಂಡೋಗಿ ಯಾವ್ದೋ ಇಂಜಿನಿಯರಿಂಗ್ ಕಾಲೇಜ್ಗೆ ಹಾಕ್ಬೇಕು. ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಮೆಡಿಕಲ್ ಕಾಲೇಜ್. ಯಾವ್ದೋ ಒಂದು ಕಾಲೇಜ್ ಬಿಡ. ಇಷ್ಟಕ್ಕೂ ಮಾರಕ್ಕೆ ನಿನ್ನ ಹತ್ರ ಇರೋದು ಒಂದೇನಾ? ಏನ್ರು ಅದು? ಅದೇ. ಏನು ಅದು? ಕಣ್ಣು. ಹಂಗೆಲ್ಲ ಹೇಳ್ಬೇಡ್ರಿ ಕೊಟ್ರು, ನನ್ಗೆ ಅಳು ಬರುತ್ತೆ. ಅಳ್ತೀಯಾ? ನಾನೇ ಕೊಂಬಿ ಕೊಡ್ತೀನಿ. ನನ್ ಮಗನೇ. ಹೋಗು ಮಚ್ಚ, ನೀವು ಹೋಗು ಮಚ್ಚ. ಬ್ಯೂಟಿಫುಲ್ ಕಣ. ಅವನ್ನ ಡಿಸ್ಟರ್ಬ್ ಮಾಡ್ಬೇಡ. ಅದಕ್ಕೆ ಕಣ್ಣು ಹೇಳೋದು, ಹೆಣ್ಣು ಅನ್ನೋದು ಒಂದು ಸಾಗರ ಇದ್ದಂಗೆ, ಆ ಸಾಗರದ ಅಲೆಯ ಹೊಡೆದಕ್ಕೆ ಮೈಕನೆಲ್ಲ ಟುಸ್ ಅಂತ ಹೊಟ್ಟೋಗುತ್ತೆ. ಪುಸ್ ಅಂತ ಹೊಟ್ಟೋಗುತ್ತೆ. ಲೇ, ನಾನು 12 ಗಂಟೆಗೆ ಸಾಯೋದಕ್ಕೆ ಮುಹೂರ್ತ ಇಟ್ರೆ ನೀನ್ ಅವ್ರಿಬ್ರನ್ನ ಸೇರ್ಸಕ್ ಮುಹೂರ್ತ ಇಡ್ತೀಯಲ್ಲೋ? ನೀನೇನು ಫ್ರೆಂಡಾ ಇಲ್ಲ ಪಿಂಪ? ನಮ್ಮ ವಂಶದ ಬಗ್ಗೆ ಮಾತಾಡ್ಬೇಡ. ನಿನಗೊಂದು ನಿಜ ಹೇಳ. ಹೌದು, ನಾವಿಲ್ಲಿ ಬಂದಿರೋದು ಸಾಯಕಲ್ಲ, ಅಯ್ಯುತ್ತೀರಿ ಅವರಿಬ್ಬರನ್ನು ಸೇರ್ಸೋಕೆ. ಸಾಯೋರಿಗೆ ಸ್ವರ್ಗ ತೋರಿಸಿ ಈ ಬದುಕು ಎಷ್ಟು ಸುಂದರವಾಗಿದೆ ಅಂತ ಪ್ರೂವ್ ಮಾಡೋಕೆ. ಕುಟ್ರಲ್ಲ ಪಕ್ಕ. ಯಾಕೆ ಮುಖ ನಂಗೆ ಒಂಡ್ರಗಪ್ಪೆ ತರ ಮಾಡ್ಕೊಂಡಿದ್ಯಾ? ಈ ಫಿಲಾಸಫಿ ಎಲ್ಲ ನಿಂಗೆಲ್ಲ ಅರ್ಥ ಆಗುತ್ತೆ. ಅಯ್ಯ, ನಿನ್ ಫಿಲಾಸಫಿ ಅಷ್ಟು ಬೆಂಕಿ ನೋಡ್ ನನ್ನ ಬಾಯಲ್ಲಿ ಸರಿಯಾಗಿ ಬಂದ್ಬಿಡುತ್ತೆ. ಈಗ ಈ ಸಂಪತ್ತಿಗೆ ನನ್ನನ್ನು ಯಾಕೆ ನೀವು ಇಬ್ರು ಕರ್ಕೊಂಡ್ ಬಂದ್ರೆ? ನೀನೇ ಬೇತಾಳ ತರ ಹಿಂದೆ ಬಿದ್ದೆ, ಭಿಕ್ಷುಕ ತರ ಕಾಣ್ತಾ ಇದ್ದೆ, ಎಲ್ಲ ಸತ್ತೋಗ್ಬಿಡ್ತೀವಿ ಅಂದ್ಬಿಟ್ಟು ನಿನ್ನನ್ನು ಜೊತೆ ಕರ್ಕೊಂಡ್ ಬಂದೆ.
ಕೋತಿ ಅಲ್ಲಿ ನೋಡೋಣ ಹುಡುಗ ಸ್ವೆಟ್ ಆಗಿ ಎಷ್ಟು ಫ್ರೆಶ್ ಆಗಿದ್ದಾನೆ. ನೀನು ಅನ್ನೋ ನೀನು ನಿನ್ನ ಹುಡುಗಿನೋ ಅಂತ ಒಂದ್ ಮಾಡ್ಬಿಡ್ತೀನಿ. ನನಗೆ ಕನ್ಫರ್ಮ್ ಆಗೋಯ್ತು. ಏನು? ನೀನು ಪಕ್ಕಾ ಬಾಂಬೆ ರೆಡ್ ಲೈಟ್ ಏರಿಯಾದ ನಾವು ಸಾಹಿತ್ಯವ ಇಲ್ಲ ಅಷ್ಟೇಳ 100% ಸಾಯ್ತೀವಿ. ಈ ನಿನ್ನ ವಿಜ್ಞಾನಿಗೂ ಐಶುಗೆ ಏನಾಯ್ತು? ಸಡನ್ ಆಗಿ ದವ್ ಥರ ಆಡಲಲ್ಲ, ವಾಯ್ಸ್ ಕೂಡ ಚೇಂಜ್ ಆಗಿತ್ತು. ಇದ್ದಕ್ಕಿದ್ದಂಗೆ ಸರಿ ಹೋದ್ಲು. ಈ ಬಂಗ್ಲಲ್ಲಿ ಏನಾದರೂ ಮೋಹಿನಿ ಕಾಟ ಇದೆಯಾ? ಹಲೋ ಹಲೋ ಬ್ರದರ್. ಯಾಕೆ ಕಂದ ಒಬ್ಬನೇ ಕೂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಚಿಕ್ ಮುಖ ಎಲ್ಲ ನೀರ್ ಬಿಟ್ಕೊಂಡ್ಬಿಟ್ಟದೆ. ಕಳ್ಳ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ಕೂತ್ಕೊಂಡು ನೋಡು. ನನ್ನ ಮಗನೇ. ಬ್ರದರ್ ಟೈಮ್ ಆಯ್ತು, ಸತ್ತೋಗೋಣ. ಸಾವಿಲ್ಲ ಏನಿಲ್ಲ, ಹೋಗ. ಬರಲಿ. ನೋಡ್ದಾ, ನಾನು ಹೇಳಿಲ್ವಾ, ಒಂದು ಸಾರಿ ಕಮಿಟ್ ಆಗ್ಬಿಟ್ರೆ ಲೇಡೀಸ್ ಮೇಲೆ ಹಂಗೆ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಆ ಥರ ಅನುಭವಗಳು ನಮಗಾಗಿಲ್ಲ. ನಾನು ಹೇಳ್ತಾ ಇರೋದು ಗಂಡಸರ ಬಗ್ಗೆ, ಇವರ ಬಗ್ಗೆ ಅಲ್ಲ. ಚಂದು ನಾಟಿ ಕರಿಯ ಸ್ಟೈಲೇ ಚೇಂಜ್ ಆಗೋಯ್ತು. ಪಾಕ ಬಿದ್ರೆ ಹಂಗೇನಮ್ಮ, ಸಪ್ಪೆ ಬೂದಿನೂ ಮೈಸೂರು ಪಾಕ ಆಗ್ಬಿಡ್ತು. ಈ ಚಳಿಲ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಇವ್ರಿಗೆ ರೂಮಲ್ಲಿ ಫುಲ್ ಹೀಟ್ ಆಗಿತ್ತಲ್ಲ, ಅದನ್ನ ಇಲ್ಲಿ ಇವನು ಆರ್ಸ್ಕೊಂತ ಕೂತಿದ್ದಾನೆ, ನಾವಿಬ್ರು ನೋಡ್ಕೊಂತ ಕೂತಿದ್ದೀವಿ ಅಲ್ವೇನೋ? ಏನ್ ಚಂದು, ಅರ್ಧಕ್ಕೆ ಬಂದ್ಬಿಟ್ಟೆ? ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ನಾ? ಅಲ್ಲ ವರ್ಕೌಟ್ ಆಗ್ಲಿಲ್ವೇನೋ? ಅಲ್ಲ ಹೌದು, ಮಾತಿಗೆ ಹೇಳಿದೆ. ನನಗೆ ನಿದ್ದೆ ಬರ್ತದ, ಹೋಗಿ ಮಲಗ್ತೀನಿ. ಯಾಕಪ್ಪ ಕಂದ ಮಗು ಏನಾಯ್ತು ಇವ್ನ್ಗೆ? ಏನು ಮಾಡಕ್ಕಾಗಲ್ಲ, ಗಂಡಸ್ರೆ ಹಂಗೆ ಅಲ್ವೇನಪ್ಪ, ರಿಯಾಲಿಟಿ ಶೋ. ಅಯ್ಯೋ ನೋಡಬೇಕು ಅವ್ರಿಬ್ರದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕೌಟ್ ಆಗ್ತದೆ. ಹಿಂಗೆ ಮುಂದುವರಿತಾ ಹೋದ್ರೆ ಬಯಾಲಜಿಕಲಿ ಕೆಮಿಕಲ್ ಮಿಸ್ಟೇಕಿಂಗ್ ಆಗಿ ಟೆಸ್ಟ್ ಟ್ಯೂಬ್ ಬೇಬಿ ಬಂದ್ಬಿಡ್ತಾನೆ. ಅದಾಗಬೇಕು ನನಗೆ. ಹಂಗೆ ನೋಡ್ತಾ ಇರು, ಅವ್ರಿಬ್ರಿಗೂ ಫೆವಿಕಾಲ್ ಹಾಕಿ ಒಬ್ಬರನ್ನ ಬಿಟ್ಟು ಒಬ್ರು ಇರಬಾರ್ದು, ಆ ರೇಂಜ್ ಗಂಟಿಸ್ಬಿಡ್ತೀನಿ. ನೀನ್ ಮಾಡೇ ಮಾಡ್ತೀಯ, ಯಾಕೆ ಹೇಳು? ನಿನ್ನ ಕೂಲ ಕಸುಬು ಅದೇ ತಾನೆ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಈ ಐಸ್ ಕಣ್ಣಿನ ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಇದ್ರೆ ಆಚೆ ತೆಗೋಕೆ ಮನಸ್ಸೇ ಬರಲ್ಲ ನೋಡು, ಆ ರೇಂಜಿಗೆ ಮಾಡ್ಬಿಡ್ತೀನಿ. ನೀನ್ ಹೇಳ್ತಾ ಇರೋದು ಅರ್ಥನೇ ಆಗ್ತಾ ಇಲ್ಲ. ನಿನಗೆ ಅರ್ಥ ಆಗಲ್ಲ ಬಿಡು. ನನ್ನ ಮಗ ಐಶು ಬಿಡು. ಬನ್ರಿ ಇಲ್ಲಿ, ಏನು ಬನ್ರಿ ಹೇಳ್ತೀನಿ. ಬರಲಿ. ಏನು ನನ್ನ ಮಗನ ಗೆಟಪ್ಪೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಅದು ನಿಮ್ಮನ್ನ ಹೆದರ್ಸೋಕೆ. ಇದೇ ನನ್ನ ನಿಜವಾದ ಗುಡ್ ಐಡಿಯಾ ಕಣ. ಸಾರ್, ಈ ಮನೆಯಲ್ಲಿ ದೆವ್ವ ಇರೋದು ನಿಜ. ನಿನ್ನೆ ರಾತ್ರಿ ಕಣ್ಣಾರೆ ನಾನೇ ನೋಡಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಮನ್ನು ಗೊತ್ತು ನನ್ನ ಮಗನೇ. ನೀನ್ ಹಳೆ ದೆವ್ವದ ಕತೆ ಬಿಟ್ಬಿಟ್ಟು ಯಾರ ದೆವ್ವ ಏನ್ ಕತೆ ಅಂತ ನಿಜ ಹೇಳು. ಸಾರ್, ನಿಮ್ ಜೊತೆ ಬಂದಿದ್ದಾಳಲ್ಲ ಆ ಹುಡುಗಿ, ಅವಳೇ ಸರ್ ನಿಜವಾದ ದೆವ್ವ. ಅವಳ ಹರಿಸ್ಬಿಡ್ತೀನಿ ನನ್ನ ಮಗ. ನಿಜ ಸಾರ್, ನಿನ್ನೆ ರಾತ್ರಿ ಏನ್ ನಡೀತು ಗೊತ್ತಾ? ಲೇ ಅಮಾವಾಸೆ, ಏನೋ ಇದ್ ನಿನ್ ಗೋಳು? ಈ ದೆವ್ಗಳು ಓಡಾಡೋ ಹೊತ್ನಲ್ಲಿ. ಅಕ್ಕ, ಇವತ್ತು ಒಂದಿನ ಅಕ್ಕ, ಎಲ್ಲ ಒಳ್ಳೇದಕ್ಕೋಸ್ಕರ. ಏನ್ ಒಳ್ಳೇದೋ ಏನೋ, ಇವತ್ತು ಸಂಡೇ ಡಬಲ್ ಪೇಮೆಂಟ್ ಕೊಡ್ಬೇಕು. ಕೊಡ್ತೀನಿ ಬಿಡಕ್ಕ.
ಇಷ್ಟೇ ಸರ್ ನಡೆದಿದ್ದು. ಅಲ್ಲಿಂದ ಓಡೋಗ್ಬಿಟ್ಟೆ. ಓ, ನಮ್ಮನ್ನ ಎದುರ್ಸೋಕ್ ಬಂದು ನೀನೇ ಒಂದೆರಡು ಮಾಡ್ಕೊಂಡು ಓಡೋಗ್ಬಿಟ್ಟ. ನಮ್ಮ ಮಗನೇ, ನಮ್ಮನ್ನ ಎದುರಿಸ್ಲೂ ಬೇಡ, ನಾವೆದುರೋದು ಇಲ್ಲ, ಈ ಮನೆಯಿಂದ ಆಚೆ ಹೋಗೋದು ಇಲ್ಲ. ಇನ್ನೊಂದು ಸಾರಿ ಏನಾದ್ರು ನೀನು ಐಶು ಬಗ್ಗೆ ಮಾತಾಡಿದ್ರೆ ಡಿಚ್ಚಿ ಡಿಚ್ಚಿ ಹೊಡೆದಾಕ್ಬಿಡ್ತೀನಿ. ಐಶು ಐಶು ಕರಿಬೇಡ, ಸುಮ್ಮನೆ ಸುಮ್ಮನೆ ಬೇಡ ಕಣ. ಅಂದ್ರೆ ಬರಬೇಕು ಮಚ್ಚ, ಸುಮ್ಮನೆ ನಡಿ ಮಜಾ ನಡಿ. ಐಶು ಬಾರ, ನಾ ತೋರಿಸ್ತೀನಿ ಬಾ. ಐಶು ಐಶು ಎಲ್ಲೂ ಇಲ್ವಲ್ಲ. ಮೆಂಟ್ಲ ನೀನು ಒಳ್ಳೆ ಚೈಲ್ಡ್ ತರ ಆಡ್ತಿಲ್ಲ. ಇದನ್ನೆಲ್ಲ ಸ್ಕೂಲಲ್ಲಿ ಇಟ್ಕೋ. ನೀನೇನೋ ಲವ್ ಮಾಡ್ತಿದ್ಯಾ ಅವನ್ನ, ಇಬ್ರು ಒಂದಾಗ್ಲಿ, ಒಂದ್ ಮಾಡಿಸಿದ್ಬಿಟ್ಟು ನನಗೂ ಸಿಗ್ಲಿ ಅಂತ ನಾನ್ ಟ್ರೈ ಮಾಡ್ತಾ ಇದ್ರೆ ನೀನು ಅವನ್ನೇ ಎದುರಿಸ್ತೀಯಾ? ನಿನ್ನ ರಾತ್ರಿ ನೀನು ತೋರಿಸಿದ ಸೆಕೆಂಡ್ ಶೋಗೆ ನಾನು ಮನೆಗೆ ಬರಲ್ಲ ಅಂತ ಓಡೋಗಿದ್ದ. ನಾನು ಕಾಲು ಬಿದ್ದು ಕರ್ಕೊಂಡ್ ಬಂದಿದ್ದೀನಿ. ನೀನೀಗ ಹೋಗಿ ಅವನಿಗೆ ಮುತ್ತು ಕೊಟ್ಟು, ಸರಿ ಒಂದು ಹಕ್ಕು ಕೊಟ್ಟು ಸಾರಿ ಕೇಳಿ ಕರ್ಕೊಂಬ. ಹೋಗು ಅಂತ ಹೇಳ್ತಾ ಇಲ್ವಾ? ಹೋಗು. ಏನೇ ಹೊಸ ಅವತಾರ? ನನಗ್ ಗೊತ್ತು, ಈ ಹೊಲ್ಕ ಬುದ್ಧಿ ಅವಂದಲ್ಲ, ನಿಂದು. ನಾನ್ ಹೋಗಿ ಸಾರಿ ಕೇಳ್ಬೇಕಾ? ಏನಾಯ್ತು ನಿಂಗೆ? ನಾನ್ ಹೋಗಿ ಮುಟ್ಕೊಡ್ಬೇಕೇನೋ? ವಾಯ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ನನ್ನ ಅವನ ಜೊತೆ 15 ಮಿನಿಟ್ಸ್ ಕಮಿಟ್ ಆಗೋಳ್ತೀಯ? ನೀನೇನ್ ಫ್ರೆಂಡ್ ಇಲ್ಲ ಪಿಂಪ? ನಾನ್ ಐಶು ಅಲ್ಲ, ನಿನ್ ಪಾಲಿನ ರಾಕ್ಷಸಿ. ಬಂಗಾರದಂತ ಹುಡುಗಿ ಹತ್ರಕ್ಕೆ ಕಿಸ್ ಮಾಡಕ್ ಕಳಿಸ್ತೇನೋ? ಮಾಡ್ತಿಲ್ವಲ್ಲ. ಲೇ, ಎಷ್ಟ್ ಚೆನ್ನಾಗಿ ಮೈ ಉಜ್ತೀಯೋ ಆದಿಮಾನವ. ಇದಕ್ ಮುಂಚೆ ಯಾರು ಉಜ್ತಾ ಇದ್ದ? ಇಷ್ಟು ದಿನ ಎಮ್ಮೆ ಮೈ ಉಜ್ತಾ ಇದ್ದೆ, ಈಗ ನಿಮ್ಮ ಮೈ ಉಜ್ತಾ ಇದ್ದೀನಿ. ಚಿಗುರ್ಕೊಂಡ್ಬಿಟ್ಟೆ ನೀನು. ಏ ಪ್ರವೀಣ, ಲೇ, ಏಯ್, ಕರ್ಯ, ನಿನ್ನ ಕಣೋ. ಯಾಕೋ ಏನಾಯ್ತು ಹಂಗ್ ನಿಂತಿದ್ಯಾ? ಏನೋ ಬಿದ್ಬಿಟ್ಟ. ಹೇಳ್ದೆ ನನ್ ಮಗನೇ, ಕೇಳ್ದ್ಯಾ? ನಿನಗ್ ಆಗ್ಬೇಕಾದ. ಲೇ, ಬೆಳ್ಳಿಗಿದ್ದ ನೀರಲ್ಲಿ ಒಂದು ಕಪ್ಪು ನಾಯಿ ಬಿದ್ದು ನೀರೆಲ್ಲ ಕಪ್ಪಾಗೋಯ್ತಲ್ಲೋ. ಅಯ್ಯಯ್ಯಯ್ಯೋ, ಚೇಂಜ್ ದ ವಾಟರ್. ಮಚ್ಚ ಆಡು. ಚಂದು, ಸರಿಯಾಗಾಡು. ಏನ್ ಬೇಕು ಅಂತ ಸೋಲ್ತಿದ್ಯಾ? ಏನೋ ಅವಳು ಹಂಗ್ ನೋಡ್ತಿದ್ಯಾ? ಮಚ್ಚ, ನೀನ್ ಹೇಳಿದ್ದು ನಾನು ನೋಡಿದ್ದೆಲ್ಲ ಸತ್ಯ ಕಣೋ. ಮಚ್ಚ, ನೀವಿಬ್ರು ಆಡ್ತಾ ಇರಿ, ನಾನು ಕೆಳಗಡೆ ಹೋಗಿ ದೇವು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಎಲ್ಲಿಗೆ? ಕಾಫಿ ಮಾಡಕ್ಕೆ. ಕದಲಿದ್ರೆ ಕಾಲ್ ಮುರಿದ್ಬಿಡ್ತೀನಿ. ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಇಬ್ರು ತಪ್ಪಿಸ್ಕೊಂಡ್ ತಿರುಗ್ತಾ ಇದ್ದೀರಾ. ಇನ್ನೇ ನಾನಾ? ನಾವೇ ನಾವೇ ನಾವೇ. ಆಡು. ಆಡು ಮಚ್ಚ. ಐಶು ಆಡು. ಐಶು ಐಶು ಆಗ ಮೂವ್ ಮಾಡಿದ್ರೆ ರಾಂಗ್ ಮೂವ್ ಆಗೋಗ್ಬಿಡ. ನನ್ನ ಮಾವನಿಗೆ ಈ ಆಟ ಅಂದ್ರೆ ತುಂಬಾ ಇಷ್ಟ. ಏನದು ಅರ್ಥನಾದ? ಯಾರೋ ಕೂಗ್ತವ್ರೆ. ಲೇ, ಬರ ಹೋಗೋಣ. ಆ ಧ್ವನಿ ಅದ್ರದ್ದೇ. ನಾನೀ ಆಟಕ್ಕೆ ಬರಲ್ಲಪ್ಪ. ನೋಡಕ್ ದೆವ್ವ ಇದ್ದಂಗ ಅವನೇ.
ಆದ್ರೆ ಅವನೇ ಹೆದರ್ಕೊಂತಾನೆ. ಡೋಂಟ್ ವರಿ, ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದೇ ಈ ಮಹಾರಾಜರ ಧರ್ಮ. ಎದುರ್ಕೋಬೇಡಿ, ಐ ಆಮ್ ಕಮಿಂಗ್. ಹಾರುತ್ತ ದೂರ ದೂರ ನಾ ಹೋಗುವೆ ದೂರ ದೂರ. ಆಡು. ಯಾರೋದ? ಸೈಲೆಂಟ್ ಆಗಿ ರಾತ್ರಿಯಲ್ಲಿ ಏನೋ ಆಟ ಆಡ್ಕೊಂಡು ಕೂತಿದ್ದಾರೆ ತಾನೆ. ಆಟ ಆಡೋದ್ ಬಿಟ್ಟು ಯಾರು ಆಳ್ತಾ ಇರೋದು? ನೀನೇನೋ ಅಮ್ಮ, ನೀನ್ ಆಳ್ತಾ ಇದ್ದಮ್ಮ? ಅಮ್ಮ ಆಳ್ತಾ ಇಲ್ಲ, ಸೈಲೆಂಟ್ ಆಗಿ ಕೂತವಳೆ. ಯಾಕೋ ಇಷ್ಟ ಸೈಲೆಂಟ್ ಆಗವಳೆ? ಏನಮ್ಮ ವೈ ಏನಪ್ಪ? ಹತ್ತಿದವಳೆ ಮುಚ್ಕೊಂಡು ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ಬಿಡು. ಅವಳು ಯಾಕೆ ಒಳಕ್ ಹೋಗ್ತಾಳೆ? ಅಲ್ಲ ಅಲ್ಲಿ ನೋಡು, ಅಮೂಲ್ ಬೇಬಿ ತರ ಕೂತ್ಕೊಂಡು ಏನು ಆಡ್ತಾವಳೆ. ಏನೋ ಇದು? ಚೆಸ್ಸು. ಆ ಚೆಸ್ ಆಡ್ತಾವಳೆ. ಕಿಸ್ಸು. ಏನಮ್ಮ ಚೆಸ್ ಆಡ್ತಾ ಇದ್ಯಾ? ನಿನ್ಗೇನೋ ಪ್ರಾಬ್ಲಮ್ ಆದ್ರೆ ಕಿಸ್ ಕೊಡಕ್ ಇವನವನೇ, ಕಳ್ಸ್ಕೊಡಕ್ ಅವನವನೇ, ಕಿಸ್ ತಗೊಳಕ್ ನೀನಿದ್ಯಾ? ವೈ ಯು ಆರ್ ವರೀಡ್? ಇವಾಗ ನಿನ್ಗೆ ಹಗ್ ಬೇಕಾ ಇಲ್ಲ ಕಿಸ್ ಬೇಕಾ? ನಾನು ಹೆಲ್ಪ್ ಮಾಡ್ತೀನಿ. ಬಾರ ಇಲ್ಲಿ. ಬೇಡ ಕಣೋ, ಬಾರ. ಬೇಡ ಕಣೋ, ನೀನು ಲೇಡೀಸ್ಗೆ ಮ್ಯಾಚ್ ಆಗಲ್ಲವಾ? ನೀನ್ ಬೇರೆ ರಕ್ತ ಏನೋ ನಿನ್ ವೇಷ, ಏನೋ ನಿನ್ ಜುಟ್ಟು. ಇಬ್ಬರನ್ನು ಸೇರಿಸ್ತೇನೋ ತಲೆ ಹಿಡ್ಕಾನೇನೋ. ನನ್ನ ಸಾಯಕ್ ಬಿಟ್ಬಿಟ್ಟು ಹೊರಗೊಂಡಿದ್ರೆ ಬಂದಲ್ಲ. ನೀನು ಸಾಯಕ್ ಬಂದಿದ್ಯಲ್ಲ, ನಿನ್ನನ್ನು ಸಾಯಿಸಿ ದೆವ್ವ ಮಾಡ್ತೀನಿ. ಬಾರೋ. ಆಯ ಹಣೆ ಬರಹ ಅಂದ್ರೆ ಇದೇನಾ? ಅವನಿಗೆ ಕೈ ಮುಗಿದು ಬಿಟ್ಬಿಡುವ. ನಮ್ಮ ಮಗ ದೆವ್ವ ಬಂದಿರೋದು ಕನ್ಫರ್ಮ್ ಅಲ್ವನೋ? ಬರ್ಲಿ ಸುಮ್ಮನಿರು. ಆ ನನ್ನ ಮಗ ನನ್ನೇ ಪಿಂಪ್ ಅಂತಾನೆ ಚೆನ್ನಾಗಿ ಹಾಕೊಂಡು ಗುಂಗ್ಲಿ ಅವನಿಗೆ. ಥ್ಯಾಂಕ್ಸ್ ಮೇಡಮ್. ಬಚ್ಚ ಸೈಲೆಂಟ್ ಆಗೋಯ್ತು. ಹೌದಲ್ವಾ? ಹೋಗಿ ನೋಡೋಣ. ಲೇ ಬೇಕಾ ನಿನಗೆ? ಇವತ್ತು ಆ ನನ್ನ ಮಗನ ಪಾಲು ಅವನೇ ಅನುಭವಿಸ್ಲಿ. ಗರಂ ಮಾಡಿ ಎಸ್ಕೇಪ್. ಎಲ್ಲಿ ನನ್ನ ಚಪ್ಪಲಿ? ಎಲ್ಲಿಗೋ ಮತ್ತೆ ಬರ್ತೀಯಾ? ಮತ್ತೆ ಬರ್ಬೇಕಕ್ಕ? ಬರ್ತೀನಿ. ಮಾಂಜಾಗಿಂದ ಕೊಡಲ್ಲ. ಮಚ್ಚ ಬ್ಯಾಟಿಂಗ್ ಚೆನ್ನಾಗಿ ಆಗಿರಂಗೆ ಇದೆ ನೋಡು. ಹೆಂಗ್ ಓಡ್ಬತ್ತವನೆ, ಒಳ್ಳೆ ರೇಪ್ ಆಗಿರೋ ಚಿಂಪಾಂಜಿ ತರ. ಚಟ್ನಿ ಮಾಡ್ಬಿಟ್ಲು. ಅಯ್ಯಯ್ಯೋ, ಮುಚ್ಚಿನಾಯಿ ಹೊಡೆದ ಹೊಡೆದ್ಬಿಟ್ಲು ಕಣೋ. BTS ಬಸ್ ಮೈ ಮೇಲೆ ಹರಿದ್ರು ಕೂಡ ಈ ರೇಂಜಿಗೆ ಮೂಳೆ ಮುರಿಯಲ್ಲ ಕಣ್ರ. ಅವಳೇನು ಹೆಣ್ಣು? ನನ್ನ ಮಗನೇ ಜೋರ ಕೂಗ್ಬೇಡ, ಆಮೇಲೆ ಕೇಳಿಸ್ಕೊಂಡು ಕೆಳಗಡೆ ಬಂದು 3 ಜನಕ್ಕೂ ಗುಂಬಿಟ್ಟಾಳೆ. ನಿಮ್ಗಳಿಗೆ ಕೈ ಮುಗಿತೀನ್ರು. ಇನ್ಮೇಲೆ ಎಲ್ಲೋದ್ರು ಒಟ್ಟಿಗೆ ಹೋಗೋಣ ಕಣೋ, ಒಟ್ಟಿಗೆ ಇರೋಣ ಕಣೋ, ಏನು ಮಾಡಿದ್ರು ಒಟ್ಟಿಗೆ ಮಾಡೋಣ ಕಣ್ರ. ಅಯ್ಯೋ ಅಮ್ಮ, ಅಯ್ಯೋ ಒಂದು ಮಗು ಅಂತಾನೆ ನೋಡ್ದೆ ಕೆಳಗೆ ಹಾಕಿ ತುಳಿದು ಬಿಟ್ಲ ಕಣ. ಅವಳು
ತುಳಿತಕ್ಕೆ ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲೋದಿ ನೇರಳೆ ಬಂಡಕ್ಕೆ ಬಂದ್ಬಿಡ್ತು ಕಂಡ್ರು ನನ್ ಬಿಟ್ಬಿಟ್ರು ಮುಚ್ಕೊಂಡು ಮಲ್ಕೊಳ್ಳೋ ಅವನ್ ಪುನಃ ಬನ್ನಿ ಬಿಡಾಳು ಬಿಡ ಅಯ್ಯ ಅಮ್ಮ ಆ ಕಡೆ ತಿರುಗಿ ಮಲಗಲ್ಲಪ್ಪ ಅಯ್ಯೋ ದೇವ್ರೇ ಇದೆಲ್ಲ ಬೇಕು ನನಗೆ ಮಲಗ್ ತಿನ್ಬಿಡಲೇ ಚಪ್ಪಲಿ ತಗೊಂಡು ಹೊಡಿತಾ ಇದ್ಯಾ ಆಮೇಲೆ ಬರ್ದು ನನ್ನ ಬೈಕ್ ಸರಿಯಾಗಿ ಅಂದ್ಬಿಡ್ತೀನಿ ಸರಿ ಬಂದ್ಬಿಡ್ತೀವಾಗ ನನ್ನ ಮಕ್ಕಳ ಈ ಜಾಗದಲ್ಲಿ ಬಂದು ನೆಮ್ಮದಿಯಾಗಿ ಸಾಯಣ ಅಂದ್ರೆ ಯಾವ್ದೋ ಹೆಣ್ಣು ದೇವನ ಕರ್ಕೊಂಡ್ಬಂದು ನನ್ನ ಮರ್ಡರ್ ಮಾಡಕ್ ನೋಡ್ತಿದ್ದೀರಲ್ಲ ಎಣ್ಣೆನ ಅವಳು ನನ್ನ ಮಗನು ಹಸಿಟ್ನ ಮುದ್ದೆ ಮಾಡಿ ಮುದ್ದೆನ ಎಣ್ಣೆಲಿ ಹಾಕಿ ವಾಡೆ ಕರ್ದಂಗ್ ಕರ್ದ್ಬಿಟ್ಲಲ್ಲ ನನ್ನ ಯಾರೋ ಅವಳು ಕರ್ಕೊಂಡ್ಬಂದವ್ರು ಯಾರೋ ಯಾರೋ ನೀನೇನೋ ನೀನೇನೋ ಏನೋ ನೀನ ನಾನಲ್ಲ ಅವನು ನನ್ನ ಮಗಂದು ಎರಡು ಆಗ್ಬಿಡ್ಬೇಕು ಇವತ್ತು ಏನ್ರು ಇದು ದೆವ್ವಾನು ಪೂಜೆ ಮಾಡತ್ತಾ Hi guys. Good morning. Come, let's have tiffin. ಬೇಡಮ್ಮ ನೆನ್ನೆ ಕೊಟ್ಟಿರೋ ಡಿನ್ನರ್ ಹೆವಿ ಆಗಿ ಹೋಗಿ ವಾಂತಿ ಆಗ್ತಾ ಇದೆ ಇವ್ರು ಕೂಡ ನಾ ಟಿಫನ್ ಚಂದುಗ್ ಇಷ್ಟ ಅಂತ ಗೋಡಂಬಿ ಹಾಕಿ ಉಪ್ಪಿಟ್ಟು ಮಾಡಿದೀನಿ. Come, don't miss it. ದೆವ್ವ ಏನಾದ್ರು ಪ್ಲಾನ್ ಮಾಡಿ ಉಪ್ಪಿಟ್ಟಿಗೆ ವಿಷ ಹಾಕಿ 3 ಜನನ ಹೋಲ್ಸೇಲಾಗಿ ಸಾಯಿಸ್ಬಿಟ್ರ ಬರ್ತೀರೋ ಇಲ್ಲ ನಾನೇ ಬರ್ಲಾ? ಅಷ್ಟೊಂದು ರಿಸ್ಕ್ ತಗೋಬೇಡಮ್ಮ ನೀವು ಮುಂದೆ ಹೋಗಿ ನಾವು ಹಿಂದೆ ಬಂದೇ ಬರ್ತೀವಿ ಕಮ್ ರೇ ಆವತ್ತೇ ನನ್ನ ಮಾತು ಕೇಳಿ ಹೊರಟೋಗಿದ್ರೆ ನಿಮ್ಗೆ ಈ ಗತಿ ಬರ್ತಿತ್ತಾ? ಅಯ್ಯೋ ಆ ದೆವ್ವಕ್ಕಿಂತ ಈ ದೆವ್ವನೇ ಜಾಸ್ತಿ ಎದುರಿಸುತ್ತಲ್ಲೋ ಲೇ ಅನುಭವಿಸಿದಾಯ್ತು ಅವಳ ಕೈಯಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಹೇಳೋ ಅದನ್ನ ನಮ್ ದೊಡ್ಡಯ್ಯ ಹೇಳ್ತಾರೆ Wow! What is this? ಪಾಂಡು ಕುಮಾರ Hey, super get up. Wow! ಥ್ಯಾಂಕ್ ಯು Hey Chandu, what's happening? ಅದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಾಟಕ ಇತ್ತಂತೆ. ನಮಗೂ ಬೋರ್ ಹೊಡಿತಾ ಇತ್ತು, ಅದಕ್ಕೆ ಎಲ್ಲ ಜಾಯ್ನ್ ಆಗೋಗ್ಬಿಟ್ವಿ. ಯಾವ ನಾಟಕ? ಕುರುಕ್ಷೇತ್ರ ಯಾಕೆ ತಗಡೋ ಕುರುಕ್ಷೇತ್ರ ಅಲ್ಲ ಕಣೋ ಕುರುಕ್ಷೇತ್ರ ಕರೆಕ್ಟ್. ಯಾವ್ದೋ ಒಂದು ಕ್ಷೇತ್ರ ಬಿಡ ಕಿರೀಟ. ನಾನು ಪಾಟ್ ಮಾಡ್ತೀನಿ. ನೀನ್ ನಾಟಕ ಮಾಡಿದ್ರೆ ನೋಡೋರು ಯಾರಮ್ಮ ನಾವೀ ನಾಟಕ ಮಾಡ್ತಿರೋದೇ ನಿಂಗೆ ಇಷ್ಟ ಅಂತ ನೋಡೋ ನೀನ್ ನಾಟಕ ಏನ್ ಮಾಡೋದ್ ಬೇಕಾಗಿಲ್ಲ ಆರಾಮಾಗಿ ಅಲ್ಲಿ ಕೂತ್ಕೊಂಡು ನೋಡು ನಾವು ನಾಟಕ ಮಾಡ್ತೀವಿ ನೀನ್ ಏನಾದ್ರೂ ನಾಟಕ ಇಷ್ಟ ಆದ್ರೆ ಅದಕ್ಕೂ ಇಷ್ಟ ಆಗುತ್ತೆ ಅದಕ್ಕೆ ಇಷ್ಟ ಆದ್ರೆ ಇಮಿಡಿಯೇಟ್ ಆಗಿ ನಿನ್ನ ಬಿಟ್ಟು ಓಡಾಬಿಡುತ್ತೆ ಏನು? ದೆವ್ವ ಅಶು ಏನಿಲ್ಲ ನೋಡ್ರಿ ಎಲ್ಲ ನೋಡ್ರಪ್ಪ ಬನ್ನಿ 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 ಪ್ರಾಕ್ಟೀಸ್ ಮಾಡ ಬನ್ನಿ ಕೊಡಲೇ ಪಾಂಡು ಕುಮಾರರಾಮ್ ನಿನ್ನ ಅಲ್ಲಿ ಹೋಗಿ ಚೇರ್ ಮೇಲೆ ಕೂತ್ಕೊಂಡು ನೋಡು ನೋಡು ಹೋಗು 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 ಮಿಸ್ಟರ್ ನಾಗಶೇಖರ್ ಮಂಡ್ಯ ದುಶಾಸನ ನಾನೇ ತಾನೇವರೆಗೂ ಡಾರ್ಲಿಂಗ್ ದ್ರೌಪದಿನ ನೋಡಿದ ಮೇಲೆ ಐಡಿಯಾ ಚೇಂಜ್ ಮಾಡಿದೀನಿ ನೀನ್ ದುರ್ಯೋಧನ ನನ್ನ ದುಶ್ಯಾಸ ಅಯ್ಯೋ ಯಾಕಲ್ಲ ಯಾಕೆಂದ್ರೆ ಈ ಬಾಡಿಗೆ ಬಾಳೆಯ ಬಾಡಿ ಸೋಕಿ ಬಹಳಷ್ಟು ದಿನಗಳಾಗಿದೆ ಮಜೆ ತೆಗೆದುಕೊಳ್ಳುತ್ತೇನೆ ಪಾತ್ರವನ್ನ ನೀನು ನೋಡುತ್ತಾ ನೋಡುತ್ತಾ ಮಜೆ ತೆಗೆದುಕೋ ಕುಮಾರ ಹೋಗೋಣ ನೋಡ್ತಾ ನೋಡ್ತಾ ಏನ್ಲ ಹಿಡ್ಕೊಳ್ಳೋದು ಕೈಯಲ್ಲಿ ಸಹೋದರ
ದುಶ್ಯಾಸನ, ಎಂದು ನಿನ್ನ ಆಸೆ ಎಲ್ಲವೂ ನೆರವೇರುತ್ತದೆ. ಈ ಪಾಂಡವರ ಹೆಂಡತಿ ಇರ್ಲಿ, ನನಗೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ದಾಳೆ. ಇದೇ ತುಂಬಿದ ಸಭೆಯಲ್ಲಿ ಅವಳಿಗೆ ಫ್ರೆಂಚ್ ಸ್ಟೈಲ್ ಸ್ಮೂಚನ್ನು ಕೊಟ್ಟು ಅವಳ ಸೀರೆಯನ್ನು ಕೆರ ಕಿತ್ತೋಯ್ತಾರೆ. ಅವಳ ವಿಷಯಕ್ಕೆ ಬಂದ್ರೆ ಹಾಕ್ಬಿಟ್ಟೇನು ಆ ಕೆಲಸ ನಂದು. ಆಯ್ತು ಬಿಡಪ್ಪ, ನಿಮಗೆ ತುಂಬಾ ಸ್ಟ್ರೈನ್ ಆದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಸುಸ್ತ ಆಗಲ್ಲ ನನಗೆ. ಹೋಗಿ ಬಿಡ್ರಿ ಈ ಗದೆಯನ್ನ ಹೋಗಿ ಎಳೆದುಕೊಂಡು ಬಾ ದ್ರೌಪದಿಯನ್ನು. ಗದೆ ಹುಷಾರು, ಬಾಡಿಗೆದು ಮಗನೇ ದುರ್ಯೋಧನ. ಹೇಳಿ ನಿನ್ ದೊಡ್ಡಪ್ಪ. ಡ್ಯಾಡಿ ಡ್ಯಾಡಿ ಮಮ್ಮಿ ಡ್ಯಾಡಿ, ಅದೇನಂದ್ರೆ ತಮ್ಮ ದ್ರೌಪದಿಯನ್ನು ಎಳೆದುಕೊಂಡು ಬರಲು ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಇಡೀ ಸೀನ್ ನಿಮ್ ಕಣ್ಮುಂದನೇ ಮಾಡ್ತೀವಿ. ಡೋಂಟ್ ವರಿ. ಏ ಕಮಂಗಿ, ಕೂಲಿಂಗ್ ಗ್ಲಾಸ್ ಹಾಕಿದ್ಯಾ? ಕತ್ಲು ಕತ್ಲು ಏನು ಕಾಣಲ್ವಲ್ಲೋ? ನಿನ್ನ ಕಾಣಿಸಿದ್ರು ಕೂಡ ಏನ್ ಮಾಡಂಗಿದ್ಯಾ ಕಳ್ಳ. ಓಕೆ ಬಾಯ್. ದ್ರೌಪದಿ ಜಿ ಅವರೇ, ಏನು ದುರ್ಯೋಧನ ಅವ್ರು ಕರೀತಾವ್ರೆ. ಯಾಕಂತೆ? ಅದೇ ನಿಮ್ 5 ಜನ ಹಸ್ಬೆಂಡ್ಸ್ ಗ್ಯಾಮ್ಲಿಂಗ್ ಅಲ್ಲಿ ಆಸ್ತಿ ಎಲ್ಲ ಸೋತ್ಬಿಟ್ಟು ನಿಮ್ಮನ್ನ ಗಿರಿವಿ ಇಟ್ಬಿಟ್ಟವ್ರೆ, ಅದಕ್ಕೆ ಕರೀತಾವ್ರೆ. ಸರಿ, ಟೀ ಕುಡ್ದು ಜರ್ದ ಹಾಕೊಂಡ್ ಬರ್ತೀನಿ, ನೀನ್ ಹೋಗು. ಥ್ಯಾಂಕ್ ಯು. ನಿಲ್ಲು. ಆ ಹುಡ್ಗಿಗೆ ದೆವ್ವ ಮೆಟ್ಕೊಂಡಿತ್ತಲ್ಲ, ಇದೆಯಾ ಇಲ್ಲ ಹೋಯ್ತಾ? ಅದಕ್ಕೆ ಕಣಮ್ಮ ಈ ನಾಟಕ ಆಡ್ತಿರೋದು. ನೀನು ಬೇಗ ಬಂದ್ಬಿಡು, ಇಲ್ಲಾಂದ್ರೆ ನಿನ್ನುವೆ ಇಟ್ಕೊಂಡ್ಬಿಡುತ್ತೆ. ಸರಿ ಸರಿ, ನೀ ಹೋಗು. ಲೇ ಕರಿಯ ನಾಯಿ, ಏನೋ ಒಬ್ಬನೇ ಬಂದಿದ್ಯಾ? ದ್ರೌಪದಿ ಎಲ್ಲ ನೀನು ಯೋಗ್ಯತೆಗೆ ನನ್ನ ಆಜ್ಞೆಯನ್ನು ಪಾಲಿಸದ ನೀನು ಅದು ಯಾವ ಸೀಮೆ ರಾಜ್ಯಭಾರ ಮಾಡ್ತೀಯೋ? ಚೆನ್ನಾಗಿ ಮುಕ್ತಿಯ, ಬೆಳಿಗ್ಗೆ ಕಕ್ತಿಯ. ಡೌ ಇದ್ದಂಗವಳೆ ದ್ರೌ ಹೆಂಗಾರ ಮಾಡಿ ಸೆಟ್ ಮಾಡ್ಬೇಕು. ಏನೇ ಪಾಂಚಾಲಿ, ಎಷ್ಟು ನಿನಗೆ ಯಾಕೋ ಸರ್ಗೋಗ್ಬಿಟ್ಟಿದ್ಯಲ್ಲಮ್ಮ? ಈ ಪಾಂಡವರು ನನಗೆ ಸರಿಯಾಗಿ ಊಟ ಆಗ್ತಾ ಇಲ್ವಾ? ಕರೆಕ್ಟ್. ಡೋಂಟ್ ವರಿ, ನೀನು ಸಿಕ್ಕಿರದೆ ನಮಗೆ ಓಸಿ. ಇನ್ನು ಮೇಲೆ ನೀನೇ ನಮಗೆಲ್ಲ ದಾಸಿ. ಫುಲ್ ಮೀಲ್ಸ್ ಆಗ್ತೀವಿ. ಇದು ಅನ್ಯಾಯ. ಯಾರೋ ನೀನು? ನಾನು ಭೀಮಸೇನ. ಎಲ್ರದ್ದು ಒಂದೇ ಕಾಸ್ಟ್ಯೂಮ್, ಅರ್ಥ ಆಗ್ತಾ ಇಲ್ಲ. ಮುಂದೆ ಬಾ. ಪಾಂಡವರ ಪಟ್ಟದ ರಾಣಿಯನ್ನು ಎಲ್ಲರ ಮುಂದೆ ಹೋಗೆ ಬಾರ ಅಂತ ಮಾತಾಡ್ಸಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನೋ ನಮ್ಮ ಅಣ್ಣಂಗ್ ಚೆಸ್ ಆಡಕ್ ಬರಲ್ಲ, ರಾಜ್ಯ ಸೋತ, ಹೆಂಡತಿನೂ ಸೋತ, ನಮ್ ಕೈ ಬೈ ಕಟ್ಟಾಕ್ಬಿಟ್ಟ. ಸೋದರ ಭೀಮಸೇನ, ನನಗೆ ಯಾವುದು ಆಟ ಆಡಕ್ ಬರಲ್ಲವೆಂದು ಇನ್ಸಲ್ಟ್ ಮಾಡ್ತಿದ್ಯಾ? ನನಗೆ ಆಟ ಅಟ್ಯಾಕ್ ಆದ್ರೂ ಆಗಬಹುದು, ನೇರ ವಿಷಯಕ್ಕೆ ಬಾ. ಪಂಚ ಪಾಂಡವರ ಸತಿ ಪಾಂಚಾಲಿಯನ್ನು ಅವಮಾನಿಸುವುದು ನನ್ನಿಂದ ನೋಡಕ್ಕಾಗುತ್ತಿಲ್ಲ. ಆಗದೆ ಹೋದ್ರೆ ಮೂಲೆಯಲ್ಲಿ ಈಜಿಲ್ ಮರ ಇದೆ, ನಿನ್ಗೆ ಅದನ್ನ ಇಟ್ಕೊಂಡು ಚೆನ್ನಾಗಿ ತಪ್ಪು ಮಾಡ್ಕೋಗು. ಕುತ್ಕೋ. ಲೇ ಟೈಮ್ ವೇಸ್ಟ್ ಮಾಡ್ಬೇಡ್ವಾ, ಮ್ಯಾಟ್ರ್ ಸ್ಟಾರ್ಟ್ ಮಾಡ. ಮ್ಯಾಟ್ರು ಅಂದ್ರೆ ನೀನ್ ಸೀರಿಯಲ್ ನಾನು ನೋಡ್ತೀನಿ. ಅಯ್ಯೋ, ಇಲ್ಲಿ ನನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲವೇ? ಕೃಷ್ಣ, ಲಾರ್ಡ್ ಕೃಷ್ಣ, ಹೆಣ್ಣಿನ ಮಾನಹರಣ ಆಗೋದನ್ನ ತಡೆಯಲು ಯಾರೂ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನಮಗ್ ಗೊತ್ತು ನೀನ್ ಅವನ್ನ ಕರೀತೀಯ ಅಂತ, ಅದಕ್ಕೆ ಅವನು ಪ್ರೋಗ್ರಾಮೇ ಏನಿಲ್ಲ. ನೀನ್ ನೋಡಿದ್ರೆ ಅವನೇ ಕರಿತೀಯ. ಇವಳ ಹಂತ ಒಂದು ನೋಡಿ ಎಂಜಾಯ್ ಮಾಡು. ಸ್ವಲ್ಪ ಲೂಸ್ ಬಿಡು. ಬಿಗು, ದೇವ ಬಂದಿದೆ ನೋಡು. ಬೇಡಮ್ಮ, ದುಶ್ಯಾಸನ ಹೊಡಿಬಾರ್ದು ಕಣೆ, ಮಹಾ ಪಾಪ ಸುತ್ಕೊಂಡ್ಬಿಡುತ್ತೆ. ಹೆಣ್ಣು ಅಂದ್ರೆ ಅಷ್ಟಾಗ್ತದ?
ಬಿಟ್ಟಿರಂಗೈತೆ. ಏ ಪ್ರವೀಣ್, ಇಲ್ಲಿ ಯಾಕಿದ್ಯಾ? ಸುಮ್ನೆ ಕಾಪಿ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಹೇ, ನಾಟಕ ಆಗೋಯ್ತಾ? ನಾಟಕ ಬಂದ್ ಕೇಳ್ಕತ್ತಮ್. ಎಲ್ರು ಎಲ್ ಹೋದ್ರು? ಎಲ್ರು ಒಂದ್ ನಿಮಿಷ ಕಡೆ ನಿಂಗೆ ಅದ್ರ ಕಣ್ಣು ಹೋಗ್ಬಿಟ್ರು. ನನಗೇನಾಗಿದೆ? ನೀವು ನನ್ನ ಜೊತೆ ಮೊದ್ಲಿನ ತರ ಇಲ್ಲ. ಎಲ್ಲ ಭಯ ಪಟ್ಕೊಂಡು ದೂರ ಹೋಗ್ತಿದ್ದೀರಾ. ನಿಮ್ಮನ್ನೇ ಕೇಳ್ತಿರೋದು. ಹೇಳಿ, ನನಗೇನಾಗಿದೆ? ಹೇಳ್ಬಿಟ್ರು ಒಳ್ಳೇದು ಕೊಂಡ್ರು. ಹೇಳ್ಬಿಡ್ರು. ನಿನ್ ತುಂಡು ಕಾಲ್ಗೊಂದು ನಮಸ್ಕಾರ. ಸುಮ್ನಿರಲ್ಲ. ಏನದು ಗುಟ್ಟು? ಹೇಳ್ತಿರೋ ಇಲ್ವೋ? ನಾನು ಹೇಳ್ತೀನಿ, ನಿಂಗೆ ದೆವ್ವ ಮೆಟ್ಕೊಂಡೈತೆ. ಯಾವಾಗ, ಎಲ್ಲಿ, ಹೇಗೆ? ನಮ್ಗೇನ್ ಗೊತ್ತು, ಎಲ್ಲ ನಿನ್ಗೆ ಗೊತ್ತು. 3 days ಇಂದ ಆಪ್ತ ಮಿತ್ರ ಆಪ್ತ ರಕ್ಷಕ ಸಿನಿಮಾನ ರಿಪೀಟ್ ಮಾಡಿ ತೋರಿಸ್ತಾ ಇದೆಯಲ್ಲಮ್ಮ. ನಿನ್ ಕಾಟ ತಡಿಯಕ್ಕಾಗದೆ ಇವನು ಆಪಲ್ ತರ ಇದನ್ನು ಜ್ಯೂಸ್ ಆಗ್ಬಿಟ್ಟವನೆ. ಇವನಂತೂ ಪಾಪ ನರಸತ್ತೆ ನಾಮರ್ದ ಆಗ್ಬಿಟ್ಟವನೆ. ಅಕ್ಕ ನನ್ನಂತೂ ನನ್ ಮಗನು ನನ್ನನ್ನು ಒಳಕಲ್ಲಲ್ಲಿ ಹಾಕಿ ರುಬ್ತೀಯ, ಒಣಕೆಯಲ್ಲಿ ಕುಡ್ತೀಯ, ಬಿಸ್ನೀರಲ್ಲಿ ಹಾಕಿ ಕುದಿಸ್ತೀಯ. ಅಯ್ಯೋ, ಬದುಕಿರ್ಬೇಕಾದ್ರೆ ಭೂಲೋಕದಲ್ಲಿ ಯಮರಾಜ ಪಿಕ್ಚರ್ ತೋರಿಸ್ತಾ ಇದೆಯಲ್ಲಮ್ಮ. ಹೌದಾ? ಹೌದು ಐಶು, ಅದರಿಂದ ನಿನ್ನ ಕಾಪಾಡೋದಿಕ್ಕೆ ನಾವೇನೇನೋ ಐಡಿಯಾ ಮಾಡಿದ್ವಿ. ಕೊನೆಗೆ ನಾವೇ ಸಿಗಾಕೊಂತ ಇದೀವಿ. ಅಯ್ಯೋ ಪ್ಲೀಸ್, ಏನಾದ್ರೂ ಮಾಡಿ. ನನಗ್ ದೆವ್ವ ಅಂದ್ರೆ ಭಯ. ಅಯ್ಯೋ, ಏನ್ರ ಇದು? ದೆವ್ವನೇ ನಮ್ಮ ಹತ್ರ ಸೊಲ್ಯೂಷನ್ ಕೇಳ್ತಾ ಇದೆಯಲ್ಲ, ನಮ್ಮ ಗತಿ ಏನೋ? ಏಯ್, ಕಾಮಿಡಿ ಬೇಡ, ಸೊಲ್ಯೂಷನ್ ಹೇಳಿ. ನಾನು ಹೇಳ್ತೀನಿ. ಸಾಯಿಸ್ಬಿಡ್ತೀನಿ ನಾನು. ಅಂದೆ ಇವಾಗೇನು ಸೊಲ್ಯೂಷನ್ ತಾನೆ? ಏಯ್, ಫೋನ್ ಕೊಡ. ಸಾಯ್ಕ್ ಬಂದಿರೋ ನಾನು ಫೋನಲ್ಲಿ ನನ್ನ ಹತ್ರ. ಫೋನಾ? ನನ್ನ ಹತ್ರ ಇದೆ. ಎಲ್ಲಿದೆ? 1 minute. ತಗೊಳ್ಳಿ. ಇದೇನು ವಡಾ ಫೋನಾ? ಸಾಂಬಾರ್ ಫೋನ್ ಮಾಡ್ತಿದ್ದೀರೋ? ಹಲೋ, ಕರಿಯ ನಾಯಿ ಪ್ರಕಾಶ. ಏನೋ ತುಮ್ಕರ್ಲ ಅದ್ಯಾರೋ ದೊಡ್ಡ ಮನೆ ಜಯಂತಿನ ಸೆಟ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾ ಇಲ್ವಂತಲ್ಲ, ಯಾಕೋ? ಸಾಯಕಿ ದೆವ್ವ ಬಿಡ್ತಲ್ಲ ಕಣ. ಅಯ್ಯೋ, ಇಲ್ಲೇ ಇದೆಯೋ? ಅದಂಗಿಲ್ಲ ಕಣ, ಒಂದು ಹುಡುಗಿ ಮೇಲೆ ದೆವ್ವ ಬಂದ್ಬಿಟ್ಟಿದೆ. ಅದನ್ನ ಓಡ್ಸಕ್ ಏನೋ ಮಾಡ್ಬೇಕು. ಯಾರು ನಿನಗ? ಆಯ್ತು 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 ಆಯ್ತು, ಬಿಡ ಇಡ ಫೋನ್ ಇಡಲೇ, ಕರೆನ್ಸಿ ಕಾಲ ಇತ್ತಿಡ. ಐಶು, ನೀನ್ ಏನು ಯೋಚನೆ ಮಾಡ್ಬೇಡ. ಇವತ್ತು ರಾತ್ರಿ ನಾವು 3 ಸೇರ್ಕೊಂಡು ಆ ದೆವ್ವಕ್ಕೆ ಮಾಡ್ತೀವಿ. ಓಕೆ, ಬರ್ಲಿ, ಇವತ್ತು ಮಾಡ್ತೀನಿ. ದೆವ್ವ ಪೀಡೆ ಪಿಶಾಚಿ, ಬಾ ಆವಾಹಯಾಮಿ. ನಿಂದ ಯಾವ್ದ ಇದು? ಊರವರೆಲ್ಲ ಲಕ್ಷ್ಮೀ ಬಾರಮ್ಮ ಅಂತ ಕರೆದ್ರೆ ನೀನು ದೇವ ಬಾರಮ್ಮ ಅಂತ ಕರಿತಾ ಇದ್ಯಾ? ಸುಮ್ನೆ ಕುಡಿಯಾ? ಚಂದು, ನಿಜವಾಗ್ಲೂ ದೆವ್ವ ಇದೆಯಾ? ಇಲ್ಲಿವರೆಗೂ ಇರ್ಲಿಲ್ಲ. ಇಲ್ಲಿಗೆ ಬಂದು ನಿನ್ನ ನೋಡ್ಮೇಲಂತೂ ಕನ್ಫರ್ಮ್ ಆಗೋಯ್ತು. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಯಾಕೋ ಯೋಚನೆ ಮಾಡ್ತೀಯಾ? ಫಿಕರ್ ಕ್ಯೂ ಮೇ ಹೂನಾ, ಎಲ್ಲ ಸರಿ ಮಾಡ್ತೀಯ. ಇದನ್ನ ಕಾನ್ಫಿಡೆನ್ಸ್ ಅನ್ನಲ್ಲ, ಓವರ್ ಕಾನ್ಫಿಡೆನ್ಸ್ ಅಂತಾರೆ. ಹೌದು, ಸುಮ್ಮನೆ ಎಲ್ಲ ನಿನ್ನಿಂದನಾಗಿದ್ದು. ಯಾಕಪ್ಪ, ಬಂದು ದಿವಸ ನಾನು ಸತ್ತೋಗಿದ್ರೆ ಇಷ್ಟೊತ್ತಿಗೆ 4 ದೆವ್ವ ಆಗ್ತಾ ಇದೀವಿ. ಒಂದು ದೆವ್ವನ ಹಾಕೊಂಡು ಚೆನ್ನಾಗಿ ತಡ್ಬೋದಿತ್ತ? ಇವತ್ತು ಕರೆಕ್ಟ್ ಆಗಿ ಬಾಗ್ನ ಕೊಟ್ಟು ಕರಿತಾ ಇದೀನಲ್ಲೇ. ಆ ದೆವ್ವ ಬರ್ಲಿ, ನನ್ನ ಮೂರು ಚಪ್ಪಲಿ ತಗೊಂಡು ಬೈಡ್ ತಗೊಂಡು ಓಡಿಸ್ಬಿಡ್ತೀನಿ. ಅಂದ್ರೆ ನನಗ್ ಹೊಡಿತೀಯಾ? ಅಯ್ಯೋ, ನಿನಗಲ್ಲಮ್ಮ, ನಿನ್ ಒಳಗೆ ಒಂದು ಬ್ಯಾಡ್ ತಿಂಗಿದೆಯಲ್ಲ, ಅದಕ್ಕೆ. ಇದೇ ಬಿಸ್ಕೊಟ್. ಯಾಕೋ ಬರ್ರಿ ಇವತ್ತು ಎರಡಲ್ಲೊಂದು ಆಗ್ಬಿಡ್ಬೇಕು. ಕರೆಕ್ಟಾಗಿ ನಿಂತ್ಕೊಡ್ರಿ. ನೋಡ್ರಿ, ಇವಾಗ ದೆವ್ವ ಯಾವಾಗ ಬರುತ್ತೆ ಅನ್ನೋ ಸೂಕ್ಷ್ಮನೆ ನಾನು ಹೇಳ್ತೀನಿ. ಯಾವಾಗ ಬರುತ್ತೆ? ನಂಬರ್ 1, ನೀವಿಬ್ರು ತಪ್ಕೊಂಡಾಗ ಬರುತ್ತೆ. ನಂಬರ್ 2, ನೀವಿಬ್ರು ಕಿಸ್ ಮಾಡಿದಾಗ ಬರುತ್ತೆ. ನಂಬರ್ 3, ಈ ಪಿಂಪ್ ನನ್ನ ಮಗ ಏನಾದ್ರು ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಬರುತ್ತೆ. ನಮ್ಮನ್ ದದಗುತ್ತೆ, ನಿನ್ ಮೈ ಮೇಲೆ ಹತ್ಕೊಳ್ಳುತ್ತೆ. ನನ್ನ ಮಗದು ಇವತ್ತು ಬರ್ಲಿ, ನಂಗೆ ಚಪ್ಪಲಿ ತಗೊಂಡು ಬೈಡ್ ಅಂತ ಹೊಡೆದು ಬಿಡ್ತೀನಿ. ನನಗೆ ಹೊಡೆದ್ರೆ ಸಾಯಿಸ್ಬಿಡ್ತೀನಿ. ನಿನ್ನ ಒಳ್ಳೇದಕ್ಕಲ್ವೇನಮ್ಮ? ನಿಮ್ಗೆ ತಪ್ಕೊಳ್ಳೋದು ಓಕೆನಾ? ಓಕೆ ಮಚ್ಚ, ಡೋಂಟ್ ವರಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಕ್ಕದಲ್ಲಿ ಹೊಲ ಗದ್ದೆ ಇದೆ, ಬಿದ್ದು ಓಡಬಿಡೋಣ.
ಚಂದು ನಂಗ್ ತುಂಬಾ ಭಯ ಆಗ್ತಿದೆ. ದೆವ್ವ ಬಂದ್ರೆ ನನ್ ಬಿಟ್ಟು ಹೋಗ್ಬೇಡ. ಅದು ನಿನ್ನ ಹತ್ರ ಇದ್ರೆ ಕರ್ಕೊಂಡು ಹೋಗಕ್ಕಾಗತ್ತಾ? ಅದು ನಿನ್ನ ಬಿಟ್ಟು ಹೋದ್ರೆ ಸಾಕು. ಅಯ್ಯಯ್ಯ ಬಾ, ಇವಾಗ ಡಿಸ್ಕಷನ್ ಸಾಕು. ತಪ್ಕೊಡ್ರಿ ಇವಾಗ, ತಪ್ಕೊಡ್ರಿ. ಹಾ ತಪ್ಕೊಳ್ಳ ಲೈ, ತಪ್ಕೊಡ್ರಿ ಲೈ. ಕ್ಯಾಮ್ರಾ ಆನ್ ಮಾಡ್ಕೊಳ, ಕರೆಕ್ಟ್ ಆಗಿ ದೆವ್ವ ಸಮೇತ ಶೂಟ್ ಮಾಡ. ತಪ್ಕೊಳ್ಳ ಲೈ, ತಪ್ಕೊಳ. ನಾನಿದ್ದೀನಿ, ತಪ್ಕೊಳ. ಏ ದೆವ್ವ ಎಲ್ಲಿದ್ಯಾ? ಬಾ ಇವಾಗ ಬಾ. ನಿನಗ ನನ್ನ ಮಗಂದು ತಮ್ಮಿದ್ರೆ ನನ್ ಮುಂದೆ ಬಾ. ತೊಡೆ ತಟ್ಟಿ ಹೇಳ್ತಾ ಇದ್ದೀನಿ, ನಾಳೆ ಅಲ್ಲಿ ಬರ್ತೀನಿ. ನೀವು ಮಾತ್ರ ತಪ್ಕೊಂಡಿರಿ. ಲೈ ದಡಿಯಾ, ಕರೆಕ್ಟ್ ಆಗಿ ಎಲ್ಲ ಶೂಟ್ ಮಾಡ್ಕೊಳ. ಬಂದೆ, ಚಪ್ಪಲಿ ಇಲ್ಲೇ ಇಟ್ಕೊಂಡಿರ್ತೀನಿ. ಬರ್ಲಿ ಅದೆಲ್ಲ ಮಾಡ್ತೀನಿ. ಹಾಕೋ 90 ಹಾಕ ಲೈ, ಕರೆಕ್ಟ್ ಆಗಿ ಹಾಕೋ ಲೈ. ಕರೆಕ್ಟ್ ಆಗಿ ವಿಡಿಯೋ ಮಾಡ. ಆಯ್ತು ಮಾಮ. 2 ಚಪ್ಪಲಿ ನನ್ನ ಮಗನ ಮಗ ಕಿತ್ತೋದಂಗ್ ಹೊಡೆದ್ಬಿಡ್ತೀನಿ. ಐಶೋ, ದೇವ ಬಂತಮ್ಮ? ಇನ್ನು ಬಂದಿಲ್ಲ. ತಪ್ಕೊಂಡೇರಿ, ಬರುತ್ತೆ. ಚಂದು ಅಗ್ನಿ. ಲೇ ರೆಕಾರ್ಡ್ ಆಗ್ತಾ ಇದೆಯಾ ನೋಡು. ಬಂದ ತಕ್ಷಣ ಮೆಸೇಜ್ ಕೊಡ. ಬಿಸಿ ಬಿಸಿ ಕಜಾಯ, ರುಚಿ ರುಚಿ ಕಜಾಯ ಮಾಡಿ ಕೊಡಲೆ ನಾನು. ಎಲ್ಲಿ ಹೋದರೇನು ನಿನ್ನ ಉಳಿಸಲು, ನಾನು ವೇದನಾದ ಎನ್ನ ಕೆಳಕಲು. ಮದೋನ್ಮತ್ತ ದುರುಳು ದುಷ್ಟ ದೂರ್ತನೆ ಈ ವಂಶನದಲ್ಲಿ ನಿನ್ನದ ಬಂದ್ಬಿಟ್ಟಿ ಅಕ್ಕ. ಸುಮ್ಮನೆ ಮಾತು ಕರೆದ್ರೆ ಪಟ ಬಂದ್ಬಿಡ್ತೀಯಲ್ಲಕ್ಕ. ತಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ನಿನಗೆ. ಒಬ್ಬಳೆ ಬಂದಿದ್ಯಾ? ಫುಲ್ ಫ್ಯಾಮಿಲಿನೂ ಕರ್ಕ ಬಂದಿದ್ಯಾಕ? ಇನ್ನೇನು ಉಳಿದಿದ್ಯಾಕ ನನ್ನ ಹೊಡಿಯೋದಕ್ಕೆ? ಏನೋ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿ ಎಣ್ಣೆಯಲ್ಲಿ ಏನಾರು ಮಾತಾಡ್ಬಿಡ್ತಕ್ಕ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ ಅಕ್ಕ. ನಿನ್ನ ಓಡ್ತಾ ನಾನು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲಕ್ಕ. ದಯವಿಟ್ಟು ನನ್ನ ಬಿಟ್ಬಿಡಕ್ಕ. ನೀನು ಒಂದು ಕಾಲು ಸರಿಸ್ಬಿಟ್ರೆ ನಾನು ಒಂದೊಂದು ಪಲಕ ಚಿಕ್ಕ